ಅಲ್ಲೂ ಮಚ್ಚೆತ್ಕೊಂಡು ಯಾವಾಗ ಬಂದ್ಬಿಟ್ರು ಜನ ಅವ್ರಿಗೂ ಬಿಟ್ಬಿಟ್ರು. ಅವಾಗ ಹೈಟ್ ನಲ್ಲಿ ಡಯಾಸ್ ಇರುತ್ತೆ, ಮ್ಯಾಜಿಸ್ಟ್ರೇಟ್ ಕೊಟ್ರು, ಆ ಡಯಾಸ್ ಮೇಲೆ ಹೋಗಿ ನಿಂತ್ಕೊಂಡೆ. ಅಲ್ಲೂ ಬಂದು ಹೊಡಿಯಕ್ಕೆ ಶುರು ಮಾಡಿದ್ರು. ಮ್ಯಾಜಿಸ್ಟ್ರೇಟ್ ಏನ್ ಮಾಡಿದ್ರು, ಓಡೋಗ್ಬಿಟ್ರು ಚೇಂಬರ್ಗೆ. ತಪ್ಪಿಸ್ಕೊಂತ ಇದ್ದೆ, ಕೆಲವು ಏಟುಗಳು ಬಿತ್ತು. ಒಂದೊಂದೇಟು ಮಿಸ್ ಆದ್ರೆ ಈ ಮರದ ಚೇರ್ಗಳು ಇರುತ್ತೆ ಗೊತ್ತಲ್ಲ ನಿಮ್ಗೆ, ಕೋರ್ಟ್ನಲ್ಲಿ ಹಾಕ್ತಾರೆ. ಒಂದೇಟೆ ಬಿದ್ದಿತ್ತು, ಒಂದೇಟು ಬಿದ್ರೆ ಆ ಚೇರಿಂಗ್ ಪೀಸ್ ಆಗೋದು, 2 ಓಟ್ ಆಗೋದು. 4 ಹೆಸರು ಹೇಳಿದೆ ನಾನು ಅಷ್ಟೇ. ಜೈರಾಜು, ಸ್ಯಾಮ್ಸನ್, ಕಿಕಿ ರಾಜು, ಸೆಕೆಂಡ್ ಜೈರಾಜು ಅಂತ ಫೇಮಸ್ ಆಗಿದ್ನಲ್ಲ ಅವನು. 4 ಜನರ ಹೆಸರು ಹೇಳಿ. ನನಗೆ ನೋಡಿ ಇದೆಲ್ಲ ಏಟುಗಳು ಬಿದ್ದಿದೆಯಲ್ಲ, ಇದೆಲ್ಲ ಏನಾಗಿದೆ, ಮಾರ್ಕ್ ಇದೆ, ಇದಷ್ಟೇ ಕತ್ತರಿಸಿರೋ ಮಾರ್ಕ್ಗಳಿದೆ. ಇಲ್ಲಿ ಪಡೆದಿರೋದು ನೋಡಿ ಒಂದೇ ಒಂದು ಮಚ್ಚೇಟು, ಇಲ್ಲಿಂದ ಎಲ್ಲರಿಗೂ ಬಿದ್ದಿದೆ, ಎಲ್ಲ ಮಾರ್ಕ್ಗಳಿದೆ. ಕೋರ್ಟ್ ನಲ್ಲಿ ಬಂದು ಹೊಡಿಯಕ್ ಬಂದ್ರಲ್ಲ ಇಬ್ರು, ಅವರು ಹೋಗಿ ಆಟೋ ಎಕ್ಕವಾಗ ಸಿಕ್ಕಾಕೊಂಡ್ಬಿಟ್ಟವ್ರೆ. ಒಬ್ಬ ಚಾಮರಾಜಪೇಟೆ ASI ದಫೇದಾರ ಇದರಿಂದ ಇಳ್ದವ್ರೆ. ಈ ನನ್ನ ಮಕ್ಕಳು ಆಟೋಗೆ ಬಂದವ್ರೆ ಅಲ್ಲಿ ಮೇನ್ ರೋಡ್ಗೆ. ಅವ್ರೇನ್ ಮಾಡ್ಬಿಟ್ರು, ಅವ್ರಿಬ್ಬರನ್ನ ಅಲ್ಲೇ ಹಿಡ್ಕೊಂಡ್ಬಿಟ್ಟವ್ರೆ, ಮಚ್ಚುಗಳು ಸಮೇತ ಹಿಡ್ಕೊಂಡ್ಬಿಟ್ಟವ್ರು. ಜೀಪ್ ನಲ್ಲಿ ಹಾಕಿದ್ರೆ ತಕೊಂಡ್ಬಂದು ಸ್ಟೇಷನ್ ಹತ್ರ ನಿಲ್ಲಿಸ್ತಾ ಇದ್ದಾನೆ. ಸ್ಟೇಟ್ಮೆಂಟ್ ಕೊಡು ಬಾ ಅಂತ ಕೇಳ್ತಾವನೆ. ಏನ್ರಿ ನೀವು ಮಾಡ್ತಾ ಇರೋದು, ನನ್ 4 ಬಾಟ್ಲ್ ರಕ್ತ ಹೋಗ್ಬಿಟ್ಟಿದೆ, ಅಲ್ಲಿ ತಕೊಂಡ್ಬಂದು ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ತೀರಾ, ಮರ್ಯಾದೆಯಾಗಿ ನನ್ನ ಹಾಸ್ಪಿಟ್ಲ್ ಕಳಿಸ್ತೀರಾ, ಮ್ಯಾಜಿಸ್ಟ್ರೇಟ್ ಹೋಗಿ ಹೇಳ್ಬೇಕಾ ಅಂತಂದ್ರೆ. ಎಲ್ಲ ಕಚ್ಕೊಂಡ್ಬಿಡೈತೆ ರಕ್ತ, ಮೂಳೆಗಳು, ಈ ಮಾಂಸದ ಅಂಗಡಿಗಳು ನೇತಾಗ್ತಲ್ಲ, ಹಂಗಾಗ್ಬಿಟ್ಟಿದ್ದೀನಿ ನಾನು. ನೀರು ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ. ಡಾಕ್ಟರ್ ನಟರಾಜು ಫೋನ್ ಮಾಡಿ ಅಲ್ಲಿಂದ CM ಇಂದ ಫೋನ್ ಬಂತ, ಏನ್ ಬಂತ, ನನಗೆ ಟ್ರೀಟ್ಮೆಂಟೇ ಕೊಟ್ಟಿಲ್ಲ, ಸತ್ತಾಗ ಹಂಗೆ ಹೋಗ್ಬಿಡ್ಬೇಕಂತೇನೋ ಮಾಡೋರೆ. 3 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. 3 ತಿಂಗಳುಗಳ ಕಾಲನೂ ಅಲ್ಲಿ ರಿಸರ್ವ್ ಏನ್ ಹಾಕಿಸಿದ್ರು. ನಾನು ಹೇಳೋರು ಹಿಂಗೆ ಆಗೋಗ್ಬಿಟ್ಟೈತೆ, ಹೊಡೆದಾಕಿದ್ದೀವಿ. ಎಲ್ಲಿ ಹೊಡೆದ್ರು, ಅಯ್ಯೋ ಏನಪ್ಪ ಆಯ್ತಾ ಕೆಲಸ ಮಾಡಿದ್ರೆ ಅಂದ್ರೆ ಕೆನೆ ಮೇಲೆ ಬಾಯ್ಡ್ ಅಂತ ಹೊಡೆದಂತೆ. ಸ್ಯಾಮ್ಸಂಗ್ ಬ್ಲೂಸ್ ಕ್ಲಬ್ ಕಿಟ್ಟಿ ಮನೆಗೆ ಹೋಗ್ಬಿಟ್ಟು ನಿನ್ ಕಾರ್ ಕೊಡು, ಫಿಯಟ್ ಕಾರು ಅನ್ನಂತೆ. ಅವನು ಹೊಸ ಕಾರು ಫಿಯಟ್ ಕಾರ್ ತಗೊಂಡಂತೆ. ಕೊಡೋ ನಿನ್ ಕಾರು, ತಗೊಳ್ಳೋ ಇದನ್ನ ನಿನ್ನ ಹತ್ರ ಭದ್ರವಾಗಿ ಇಟ್ಕೊಂತ ಹೇಳಿ ಕೊಟ್ಬಿಟ್ಟೋದಂತೆ ಬ್ಲೂಸ್ ಕ್ಲಬ್ ಕಿಟ್ಟಿ ಹತ್ರ. ಇದನ್ನ ಯಾಕೆ ಅವನ್ನ ಸಿಕ್ಕಾಕಿಸ್ಬೇಕಲ್ಲ, ಕೇಸ್ ಅವ್ನು ನಡೆಸ್ತಾನಲ್ಲ ಇವಾಗ. CM ಅವನು ಅವ್ರ ಅಣ್ಣನ ಮರ್ಡರ್ ಮಾಡೋದಕ್ಕೆ ಅವತ್ತು 25 ಲಕ್ಷನೇನೋ ಆಫರ್ ಕೊಟ್ಟಿದ್ದಂತೀವಿ. ಅಂಕಲ್ ಹೆಂಗಿದ್ದೀರಾ ಅಂಕಲ್, ಚೆನ್ನಾಗಿದ್ದೀರಾ ಅಂಕಲ್, ಯಾರೋ ಗೊತ್ತಿಲ್ವಲ್ಲ, ನಾನು ನಿಮ್ಮನ್ನ ನೋಡೇ ಇಲ್ವಲ್ಲ ಅಂಕಲ್, ನೀವು ನಮ್ಮನ್ನ ನೋಡಿಲ್ಲ, ನಾವು ಕುಂಜಾಣ ಗಡಿ ಹತ್ರ ಇರೋದು ಅಂತ ಹೇಳ್ತಾರೆ. ಮನೆಯೆಲ್ಲ ಹುಡುಕವ್ರೆ, ಇಲ್ಲ ನಮ್ಮ ಹುಡುಗ ಎಲ್ಲ ಹೋಗವನೆ ಅಂತಾರೆ. ಅಲ್ಲಿ ಒಂದು ಅಟ್ಟ ಆಯ್ತಂತೆ. ನಮ್ಮ ಹುಡುಗ ಏನ್ ಮಾಡಿದಾನೆ, ಜಂಪ್ ಮಾಡಿ ಅದನ್ನ ಹಿಡ್ಕೊಂಡು ಮೇಲೆ ಹೋಗಿ ನೋಡೋನೆ. ಸಾರ್ ಯಾರೋ ಒಬ್ರು ಕುಂತಿದ್ದಾರೆ ಸಾರ್ ಮೂಲೆ ಒಳಗೆ ಅಂದು. ಸುಮ್ಮನೆ ಇರ್ಲಾರ್ದಿರಾ ಈ ಕಬ್ಬಿನ ಜೋಳೆ ಒಳಗೆ ಇದನ್ನ ತುರ್ಕವನೆ, ಕತ್ತಿನ ಡನ್ ಅಂದೈತೆ. ಇದು ಮಾರನೇ ದಿವಸ ನಡೆದಿರೋದು. ಡನ್ ಅಂದೈತೆ. ಸಾರ್ ಇಲ್ಲೇನೋ ಐತೆ ಸರ್ ಇದ್ರೊಳಗಡೆ. ಸರಿ ಕಬ್ಬಿನ ಜಳವೆ ಎಲ್ಲ ತೆಗಿ ನೋಡಿದ್ರೆ ಕಾರಲ್ಲಿ ಐತೆ. ಒಂದು ಟ್ಯಾಕ್ಸಿ ಮಾಡ್ಕೊಂಡ. ಆ ಟ್ಯಾಕ್ಸಿ ಮಾಡ್ಕೊಂಡು ಇವ್ರು ಮೂವರು ಕೇರಳ ಬಾರ್ಡರ್ಗೆ ಹೋದ್ರು. ಈ ಶಾಸ್ತ್ರ ಕೇಳಿದ್ರು. ಕೇರಳದಲ್ಲಿ ಶಾಸ್ತ್ರಗಳು ಚೆನ್ನಾಗಿ ಹೇಳ್ತಾರಲ್ಲ, ನೀವು ಆದಷ್ಟು ಬೇಗ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ. 8 ದಿವಸದ ಬಾಡಿಗೆನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಮೂವಿ ಲ್ಯಾಂಡ್ ಹತ್ರ ಯಾವುದೋ ಒಂದು ಹೋಟೆಲ್ ಇದೆಯಂತ. ಆ ಹೋಟೆಲ್ ಹತ್ರ ಬಂದು ಇರೋ ನಾನು ಕಾಫಿ ಬರ್ತೀನಿ ಅಂತ ಹೋದವನು ಆ ಹೋಟೆಲ್ಗೆ ಒಂದ್ ಕಡೆಯಿಂದ ಹೋದ್ರೆ ಇನ್ನೊಂದ್ ಕಡೆ ಎಂಟ್ರೆನ್ಸ್ ಇದೆಯಂತ. ಪೊಲೀಸು ರೆಡಿ ಆಯ್ತು. ಇನ್ನ ಮ್ಯಾಜಿಸ್ಟ್ರೇಟ್ ಏನ್ ಆಡ್ಕೊಟ್ಟಿದ್ರು, ಶೂಟ್ ಅಟ್ ಸೈಟ್ ಆಡಿಸ್ಕೊಟ್ಬಿಟ್ರು. ಅವ್ನಿಗೆ ಎಲ್ಲಿ ಸಿಕ್ಕಿದ್ರು ಶೂಟ್ ಮಾಡ್ಬಿಡಿ ಅಂತ. ಆವಾಗ ಮೈಕ್ ನಲ್ಲಿ ಅನೌನ್ಸ್ ಮಾಡೋದಂತೆ, ಜೈರಾಜ್ ಫುಲ್ಲು ಸರೌಂಡ್ ಮಾಡ್ಬಿಟ್ಟಿದೀವಿ, ಫುಲ್ಲು ಮರ್ಯಾದೆಯಾಗಿ ಹೊರಗಡೆ ಬರಬೇಕು ನೀನು ಕೈ ಎತ್ಕೊಂಡು ಅಂತಂದ್ರೆ, ಅವನು ರೇಸರ್ನಲ್ಲಿ ಈ ತರ ಸೋಫಾ ಸೆಟ್ನ ಕೊಯ್ದು ಬಿಟ್ಟು ಆ ರಿವಾಲ್ವಾರು ಬಂದಿದ್ದಂಗೆ ಯಾವ ಮಟ್ಟಕ್ಕೆ ವರ್ಕೌಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಬೇಡಿ ಹಾಕಕ್ ಆಗ್ತಾ ಇರಲಿಲ್ಲಂತೆ, ಅಷ್ಟು ಊದೋಗ್ಬಿಟ್ಟಿರ್ತಂತೆ ಕೈಗಳೆಲ್ಲ. ಸೆಂಟ್ರಿ ಯಾರು ಗೊತ್ತಾ, ದಿನ ಒಬ್ಬೊಬ್ಬ ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಿಯಲ್ಲಿ, ಪೊಲೀಸ್ನವರಲ್ಲ, ದಫೇದಾರ್ಗಳಲ್ಲ, ನೈಟ್ ಅಂಡ್ ಡೇ ಸೆಂಟ್ರಿ ಬಂದು ಸಬ್ ಇನ್ಸ್ಪೆಕ್ಟರ್. ಮೂವರ್ಗು ಬೇಡಿಗಳು ಹಾಕಿ, ಚೈನ್ಗಳು ಹಾಕಿ ಫುಲ್ ಪೊಲೀಸು ಇಲ್ಲಿಂದ ಮೆರವಣಿಗೆ ಮಾಡಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಇಂದ ಸ್ಟ್ರೈಟ್ ಡೌನು. ಇದೇ ಧರ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆ ಚಿಕ್ಕಪೇಟೆವರೆಗೂ ಯಾರು ಬಿಡಿಸಿದ್ರು ಅಂತ ಗೊತ್ತಾಯ್ತು. ಮಾನ್ಯ ವೀಕ್ಷಕರೇ, ಬೆಂಗಳೂರು ಭೂಗತ ಜಗತ್ತು, ಬೆಂಗಳೂರು ಅಂಡರ್ ವರ್ಲ್ಡ್ ಅಂತ ಬೆಂಗಳೂರಿನಲ್ಲಿ ಮೊದಲ ಹೆಸರು ಬರೋದಂದ್ರೆ ಪೈಲ್ವಾನ್ ಜೈರಾಜ್ ಅವರಿಗೆ ಇನ್ನೊಬ್ಬರು ವ್ಯಕ್ತಿ ಅಂದ್ರೆ ತಿಗಳರಪೇಟೆ ಗೋಪಿ. ಇವ್ರ ಮಧ್ಯೆ ದೊಡ್ಡ ಮಟ್ಟದ ಕಾಳಗನೆ ನಡೆದ ಸುಮಾರು ಜನರಿಗೆ ಆ ಕೆಲವೊಂದು ಎಪಿಸೋಡ್ಗಳು ಸಿಗ್ತಾ ಇಲ್ಲ ತಿಗಳರಪೇಟೆ ಗೋಪಿ ಅವ್ರದ್ದು ಅಂತ ಹೇಳಿ ಸುಮಾರು ಜನ ನೀವು ಕಾಮೆಂಟ್ಸ್ ಮಾಡಿದೀರಾ. ಒಂದು ಕಡೆ ಜೈರಾಜ್ ಅವರು ಪೈಲ್ವಾನರಾಗಿರ್ತಾರೆ, ಈಚೆ ತಿಗಳರಪೇಟೆ ಗೋಪಿಯವರು ಪೈಲ್ವಾನರಾಗಿರ್ತಾರೆ. ಹೊಸ ಚಂದಾದಾರಿಗೋಸ್ಕರ ಅದನ್ನ ಮತ್ತೊಮ್ಮೆ ತಿಗಳರಪೇಟೆ ಗೋಪಿಯವರ ಸಂಚಿಕೆಗಳನ್ನ ಮರುಪ್ರಸಾರ ಮಾಡ್ತಾ ಇದೆ. ಯಾರು ಇಲ್ಲಿವರೆಗೆ ನೋಡಿಲ್ಲ ದಯವಿಟ್ಟು ಅವ್ರು ಪೀಸ್ ಆಗಿ ಈ ಕೆಳಗಡೆ ಅಲ್ನಾಗೂ ಎಡ್ ಬಿದ್ಬಿಡ್ತು. ಒಂದ್ ಎಡ್ ಬಿದ್ದು ಇದು ಬ್ರೇಕ್ ಆಗ್ಬಿಡ್ತು. ಯಾವಾಗ ಬ್ರೇಕ್ ಆಯ್ತು ಕೈ ಹಿಂಗೆ ಬಿದ್ದೋಗ್ಬಿಡ್ತು. ಕೈ ಯಾವಾಗ ಬಿದ್ದೋಗ್ಬಿಡ್ತು ಇನ್ನು ತಡಿಯಕ್ಕಾಗಲ್ಲ. ತಲೆ ಕೊಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಏನ್ ಮಾಡಿದೆ, ಮೊಣಕಾಲ್ನಲ್ಲೇ ಎದ್ದು ನಿಂತ್ಕೊಂಡೆ, ಕೈನ ಹಿಂಗೆ ಅಡ್ಡ ಇಟ್ಕೊಂಡೆ, ತಲೆಗೆ ಅಡ್ಡ ಇಟ್ಕೊಂಡು ಓಡಿದೆ. ಅದ್ರಲ್ಲೇನೆ ಈ ಸ್ಟೇಟ್ ಬಿದ್ಮೇಲೂ ಸೆಕೆಂಡ್ ಕೋರ್ಟ್ಗೆ ಹೋದೆ. ಅದೊಂದೇ ಬಾಗಿಲು ತೆಗ್ದಿದ್ದೆ ಅಲ್ವಾ, ಅಲ್ಲಿ ಹೋದೆ. ಅಲ್ಲಿ ಹೋದ್ರೆ ಜನ ನಾನು ಬಂದಿದ್ದೆ ಬಿಟ್ಬಿಟ್ರು. ಆದ್ರೆ ಅವ್ರು ಅಲ್ಲಿಗೂ ಬಂದ್ಬಿಟ್ರು. ಅಲ್ಲೂ ಮಚ್ಚೆತ್ಕೊಂಡು ಯಾವಾಗ ಬಂದ್ಬಿಟ್ರು ಜನ ಅವ್ರಿಗೂ ಬಿಟ್ಬಿಟ್ರು. ಅವಾಗ ಹೈಟ್ ನಲ್ಲಿ ಡಯಾಸ್ ಇರುತ್ತೆ, ಮ್ಯಾಜಿಸ್ಟ್ರೇಟ್ ಕೊಟ್ರು. ಆ ಡಯಾಸ್ ಮೇಲೆ ಹೋಗಿ ನಿಂತ್ಕೊಂಡೆ. ಅಲ್ಲೂ ಬಂದು ಹೊಡಿಯಕ್ಕೆ ಶುರು ಮಾಡಿದ್ರು. ಮ್ಯಾಜಿಸ್ಟ್ರೇಟ್ ಏನ್ ಮಾಡಿದ್ರು, ಓಡೋಗ್ಬಿಟ್ರು ಚೇಂಬರ್ಗೆ. ನಿಸಾರ್ ಅಹಮದ್ ಅಂತ ಒಳ್ಳೆ ಹೈಟು ಸೈಜು ಜವಾನ್ ಅವರು ಅಂತವ್ರೆ ಓಡೋಗ್ಬಿಟ್ರು. ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವನು ಪೋಲ್ ವಾಲ್ಟ್ ಮಾಡ್ದಂಗೆ
ಇದನ್ನ ಕಟ್ಕಟನ್ನ ಜಂಪ್ ಮಾಡಿ ಅವನು ಅವರಿಂದ ಹೋಗಿ ಮುಚ್ಚಿ ಕುತ್ಕೊಂಡ್ಬಿಟ್ಟ. ಹೈಟ್ನಲ್ಲಿ ಇದ್ದಲ್ಲ, ಇವ್ರು ಹೊಡಿತಾ ಇದ್ರೆ ಕೈ ಹಿಂಗೆ ಕೊಡ್ತಾ ಇದ್ದೆ ನಾನು. ಹೈಟ್ನಲ್ಲಿದ್ದೆ, ಆವಾಗಲೇ ಬೇಜಾನ್ ಏಟುಗಳು ಬಿದ್ದುಬಿಡ್ತು ಕೈಗಳಿಗೆ. ಅವ್ರು ಹೊಡಿಯಕ್ಕೆ ಬಂದಾಗ ಕೈ ಹಿಂಗಂತ ಇದ್ದೆ, ತಪ್ಪಿಸ್ಕೊತಾ ಇದ್ದೆ. ಕೆಲವು ಏಟುಗಳು ಬಿತ್ತು. ಒಂದೊಂದೇಟು ಮಿಸ್ ಆದ್ರೆ ಈ ಮರದ ಚೇರ್ಗಳು ಇರುತ್ತೆ ಗೊತ್ತಲ್ಲ ನಿಮ್ಗೆ, ಕೋಟ್ನಲ್ಲಿ ಹಾಕ್ತಾರೆ. ಒಂದೇಟೇ ರೀ ಬಿದ್ದಿತ್ತು. ಒಂದೇಟು ಬಿದ್ದರೆ ಆ ಚೇರ್ ಹಿಂಗೆ ಪೀಸ್ ಆಗೋದು, 2 ಓಟ್ ಆಗೋದು. ಮಚ್ಚಿನಲ್ಲೇ ಮರದ್ದು ಚೇರ್ಗಳೇ ಪೀಸ್ ಆಗಿದೆ. ಹೊಡೆದ್ರೆ ಉದ್ದಕ್ಕಿರ್ತಕ್ಕಂಥ ಮರ ಹಿಂಗೆ ಹೊಡೆದ್ರೆ 2 ತುಂಡಾಗಿದೆ. ಆ ಥರ ಹೊಡೆದು ಕೊನೆಗೆ ಅವರು ಬಿಟ್ಬಿಟ್ಟು ಹೋಗ್ಬಿಟ್ರು. ನಾನು ಬೀಳಲಿಲ್ಲ, ನಾನು ಬಿದ್ದಿದ್ದೆ, ತಲೆ ಕತ್ತರಿಸಿ ಎತ್ಕೊಂಬ ಅಂತ ಹೇಳಿರೋದವನು. ಬಟ್ಟೆ ಬಿಚ್ಚಿ ಹೇಳ್ತಾನಂತೆ, ನೋಡಪ್ಪ ಹಿಂಗೆಲ್ಲ ಕೈ ಕತ್ತರಿಸ್ಬಿಟ್ಟವ್ರೆ. ಅವನಿಗೆ ಅದೇನೋ ಕೂಡ್ಕೊಳ್ಳಿಲ್ಲ. ನನಗೆ ನೋಡಿ ಇದೆಲ್ಲ ಏಟುಗಳು ಬಿದ್ದಿದೆಯಲ್ಲ, ಇದೆಲ್ಲ ಏನಾಗಿದೆ, ಮಾರ್ಕ್ ಇದೆ, ಇದಷ್ಟೇ ಕತ್ತರಿಸಿರೋ ಮಾರ್ಕ್ಗಳಿದೆ. ಇಲ್ಲಿ ಹೊಡೆದಿರೋದು ನೋಡಿ, ಒಂದೇ ಒಂದು ಮಚ್ಚೇಟು ಇಲ್ಲಿಂದ ಎಲ್ಲಿವರೆಗೂ ಬಿದ್ದಿದೆ. ಇದೆಲ್ಲ ಬರೀ ಮಾರ್ಕ್ಗಳಿದೆ, ಎಲ್ಲ ಮಾರ್ಕ್ಗಳಿದೆ. ಅವ್ನಿಗೆ ಹಂಗಿರ್ಲಿಲ್ಲ. ನಾವು ಬಟ್ಟೆನ ಫೋಲ್ಡ್ ಮಾಡಿ ಹೊಲ್ದ್ರೆ ಹೆಂಗಿರ್ತೈತೆ ಹಂಗೆ ಇರೋದು ಇದು, ದಪ್ಪ. ಜೈರಾಜಿಗೆ ಅವ್ನಿಗೆ ಕೂಡ ಇಲ್ಲ, ಅವನು ನಾನು ಹೊಡೆದಿರೋದನ್ನ. ನನಗೆ ಲೆವೆಲ್ ಇದೆ ರೀ, ಮಾಂಸದ ಲೆವೆಲ್ ಇದೆ. ಈಗ ಮಾರ್ಕ್ ಇದೆ, ಏನೋ 8 ಮಾರ್ಕು ಮಚ್ಚೆಟ್ ಮಾರ್ಕ್ಗಳಿದೆ. ಅವನದು ಬಟ್ಟೆ ಹೊಲ್ದಂಗಿದೆ ಒಂದಿಷ್ಟು ದಪ್ಪ. ಅದನ್ನ ನಾನು ಹೆಂಗ್ ನೋಡಿದೆ ಅಂತಂದ್ರೆ, ನಾನು ಅವನಿಗೆ ಹೊಡೆದಿರೋ ಕೇಸ್ನ ಅವನು ಇದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಟ್ನೆಸ್ ಹೇಳಕ್ ಬಂದಾಗ ಆವಾಗ ಬಟ್ಟೆ ಬಿಚ್ಚಿ ಅವನು ತೋರಿಸಿದಾಗ ನೋಡ್ತೀನಿ ಎಲ್ಲ ನಂಗೆ ಐತೆ, ಜರಿ ಬಂದಂಗೆ ಐತೆ ಮೈ ಮೇಲೆ. ಅವನಿಗೆ ಒಂದು ಜರಿ ಇದ್ರೆ ಹೆಂಗಿರ್ತೈತೆ ಆ ತರ ಇರ್ತೈತೆ. ಸರಿ, ಆವಾಗ ಏನ್ ಮಾಡಿದೆ, ಸರಿ ಹೊಡೆದ್ರು, ಎಲ್ಲ ಹೊಡೆದು ಹೋಗ್ಬಿಟ್ರು ಅವರು. ತಾತ ಒಂದು ವಾಚ್ ಕೊಡ್ಸಿದ್ರು, HMT ವಾಚ್, 100 ರೂಪಾಯಿ 95 ಪೈಸಾ. ನಮ್ಮ ತಾತ ಕೊಡ್ಸಿದ್ರು, ನಮ್ಮ ತಾಯಿ ತಂದೆ. ಅದು ಅಲ್ಲಿ ಕಟ್ಟಾಗಿ ಬಿದ್ದಿತ್ತು, ಕೈ ಎತ್ತಕ್ ಆಗಕ್ಕಿಲ್ಲ, ನ್ಯಾತಾಡ್ತಾ ಐತೆ. ಆದ್ರೂ ಬಿಡ್ಲಿಲ್ಲ, ನಾನು 2 ಬೆರಳು ಆಡ್ತಾ ಇತ್ತು. ಸರಿ, ಬಗ್ಗೆ ಅದನ್ನ ಎತ್ಕೊಂಡು ಬಂದ್ರೆ ಅವಾಗ ಸಾರ್ ಹೋಗ್ಬೇಡಿ ಸಾರ್, ಎಲ್ಲ ಅಲ್ಲೇ ಇದ್ದಾರೆ ಸಾರ್, ಪಬ್ಲಿಕ್ಕು ಎಲ್ಲ ಅಲ್ಲೇ ಇದ್ದಾರೆ ಸರ್, ಹೋಗ್ಬೇಡಿ ಸರ್ ಅಂತಂದು. ಬ್ರೋ ಅಂತ ಹೇಳ್ಬಿಟ್ಟು ಬಂದು 4th ಕೋರ್ಟ್ನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತ್ಕೊಂಡೆ. ಯೋಚನೆ ಮಾಡಿದೆ. ಅವಾಗ 10 ಜನ ಯಾರೋ ಹೊಡೆದಿದ್ದಾರೆ ಅಂದ್ರೆ ಕೇಸ್ ಹೋಗ್ಬಿಡುತ್ತೆ. ಆವಾಗ ಏನ್ ಮಾಡಿದೆ, 3-4 ಹೆಸರು ಹೇಳಿದೆ ನಾನು ಅಷ್ಟೇ. ಜೈರಾಜು, ಸ್ಯಾಮ್ಸನ್ನು, ಕೀಕಿ ರಾಜು, ಸೆಕೆಂಡ್ ಜೈರಾಜು ಅಂತ ಫೇಮಸ್ ಆಗಿದ್ನಲ್ಲ ಅವನು. 4 ಜನರ ಹೆಸರು ಹೇಳಿ. ಗುಂಪು ಯಾರು ಹೆಸರು ಹೇಳ್ಬೇಕು, ನೀವು ಯಾರ್ಯಾರು ಹೆಂಗೆ ಹೊಡೆದಿದ್ದಾರೆ ಅನ್ನೋದನ್ನ ಹೇಳ್ಬೇಕು, ಇಲ್ದೇ ಕೇಸ್ ಹೋಗ್ಬಿಡ್ತೈತೆ ಕೋರ್ಟ್ನಲ್ಲಿ. ನೋಡ್ರಿ, ನಾನು 60ನೇ ಇಸ್ವಿಯಿಂದ ಈ ಫೀಲ್ಡ್ ನಲ್ಲಿ ಇರೋನು. ಹೆಂಗೆ ವಿಟ್ನೆಸ್ ಹೇಳ್ಬೇಕು, ಹೆಂಗೆ ಎಸ್ಕೇಪ್ ಆಗ್ಬೇಕು ಎಲ್ಲ ಕಲ್ತಿರ್ತಕ್ಕಂಥ ವ್ಯಕ್ತಿ. ಅದನ್ನ ಇಲ್ಲಿ ಎಲ್ಲಾರ್ಗು ಕಲ್ಸೋದು ಬೇಡ. ಯಾವ ತರ ವಿಟ್ನೆಸ್ ಹೇಳಿದೆ ಅಂತಂದ್ರೆ, ಮ್ಯಾಜಿಸ್ಟ್ರೇಟ್ ಸುಸ್ತಾಗ್ಬಿಟ್ರು. ನೀವು ನಾನು ವಿಟ್ನೆಸ್ ಹೇಳ್ತಿರೋದು ಸೋರ್ತಾ ಇದೆ, 4 ಜನ ಹಿಂಗ್ ಹೊಡೆದ್ರು ಅಂತ ಹೇಳಿದೆ ನನಗೆ. ಆವಾಗ ನನಗೆ ತಲೆ ಒಂದು ಸರಿ ಹಿಂಗಂದೆ. ಸೊ ತಲೆ ಸುತ್ತ ಬಂದ್ಬಿಡ್ತು. ಅಷ್ಟು ರಕ್ತ ಹೋದ್ಮೇಲೆ ಇರೋಕ್ಕಾಗಕ್ಕಿಲ್ಲ, ತಲೆ ಸುತ್ತ ಬಂದ್ಬಿಡ್ತು. ಹಂಗಂದೆ. ಆವಾಗ ಅಡ್ವೊಕೇಟ್ಸ್ ಎಲ್ಲ, ಹಿ ವೋಂಟ್ ಸರ್ವೈವ್, ಸೆಂಡ್ ಹಿಮ್ ಟು ಹಾಸ್ಪಿಟಲ್ ಅಂದ್ರು. ಆವಾಗ ಜೀಪ್ನ ಕರೆಸಿ ನನ್ನ ಬಂದು ಹಾಸ್ಪಿಟ್ಲಿಗೆ. ಆವಾಗ ನನ್ನ ಕೈಯಲ್ಲಿ ನಡೆಯೋಕ್ಕಾಗಲಿಲ್ಲ. ಇಬ್ಬರು ಬಂದು ಹಿಡ್ಕೊಂಡು ನನ್ನ ಹೊರಗಡೆ ಕರ್ಕೊಂಬಂದ್ರೆ ಅಲ್ಲೇನಾಗಿದೆ, ಕೋರ್ಟ್ನಲ್ಲಿ ಬಂದು ಹೊಡಿಯಕ್ಕೆ ಬಂದ್ರಲ್ಲ ಇಬ್ರು, ಅವರು ಹೋಗಿ ಆಟೋ ಯಾಕವಾಗ ಸಿಕ್ಕಾಕೊಂಡ್ಬಿಟ್ಟವ್ರೆ. ಒಬ್ಬ ಚಾಮರಾಜಪೇಟೆ ASI ದಫೇದಾರ ಇದರಿಂದ ಇಳ್ದವ್ರೆ, ಆಟೋಗೆ ಬಂದವ್ರೆ ಅಲ್ಲಿ ಮೇನ್ ರೋಡ್ಗೆ. ಅವ್ರೇನ್ ಮಾಡ್ಬಿಟ್ಟು ಅವ್ರಿಬ್ಬರನ್ನ ಅಲ್ಲೇ ಹಿಡ್ಕೊಂಡ್ಬಿಟ್ಟವ್ರೆ, ಮಚ್ಚುಗಳು ಸಮೇತ ಹಿಡ್ಕೊಂಡ್ಬಿಟ್ಟವ್ರೆ. ಇಷ್ಟಿಷ್ಟುದ ಮದ್ದು ಒಬ್ಬೊಬ್ಬನ 6 ಅಡಿ ಹಿಡ್ಕೊಂಡ್ಬಂದು ತಂದಲ್ಲಿ ಕುಂಡ್ರಸವ್ರೆ. ಅದೇ ಕೋರ್ಟ್ ಹತ್ರ ಕುಂಡ್ರಸವ್ರೆ. ನಾನೇನ್ ಮಾಡಿದೆ, ನನ್ನ ಹಿಡ್ಕೊಂಡು ಬಂದಾಗ ಅವ್ರ ಹತ್ರ ನಿಂತ್ಕೊಂಡೆ ನಾನು. ಪಾಪಿ ನನ್ನ ಮಕ್ಕಳ್ರ, ನಿಮ್ಗೂ ನನಗೂ ಸಂಬಂಧನೇ ಇಲ್ಲ, ನೀವ್ ಯಾರನ್ನೋದೇ ಗೊತ್ತಿಲ್ಲ ನನಗೆ, ನೀವ್ಯಾಕೆ ಬಂದು ಹೊಡೆದ್ರಿ ಅಂತ ನೋಡಿದೆ. ಹಿಂಗೆ ಸುಮ್ಮನೆ ನೋಡಿದೆ. ಸರಿ ಆಯ್ತು ಅಂತ ತಲೆ ಹೋಗ್ಬಿಟ್ಬಿಟ್ಟು ಹೋಗಿ ಜೀಪ್ನಲ್ಲಿ ಎಕ್ಕಿದ್ರೆ ತಗೊಂಬಂದು ಸ್ಟೇಷನ್ ಹತ್ರ ನಿಲ್ಲಿಸ್ತಾ ಇದ್ದಾನೆ. ಸ್ಟೇಟ್ಮೆಂಟ್ ಕೊಡು ಬಾ ಅಂತ ಕೇಳ್ತಾವನೆ. ಯಾರು ನನ್ನ ಮರ್ಡರ್ ಮಾಡಿಸೋದಕ್ಕೆ ಕರೆಸಿದ್ದ ಆ ಕಾಲದಲ್ಲಿ ಅವನು ಸ್ಟೇಷನ್ಗೆ ಬಂದಾಗ ಆತನಿಗೆ ಒಂದೇ ಮಾತು ಹೇಳಿದೆ, ಇನ್ಸ್ಪೆಕ್ಟರ್, ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಗಿವ್ ಎನಿ ಸ್ಟೇಟ್ಮೆಂಟ್ ಹಿಯರ್. ಮೋರ್ ದೆನ್ 4 bottles ಆಫ್ ಬ್ಲಡ್ ಹ್ಯಾಸ್ ಗಾನ್ ಇನ್ ದ ಕೋರ್ಟ್ ಇಟ್ ಸೆಲ್ಫ್. ಸಿ ದಟ್ ಐ ವಿಲ್ ಬಿ ರಶಿಂಗ್ ಟು ಹಾಸ್ಪಿಟಲ್ ಆರ್ ಐ ವಿಲ್ ಗೋ ಟು ಮ್ಯಾಜಿಸ್ಟ್ರೇಟ್ ನಾವು ಅಂತಂದೆ. ಏನ್ರಿ ನೀವು ಮಾಡ್ತಾ ಇರೋದು, ನನ್ನ 4 ಬಾಟಲ್ ರಕ್ತ ಹೋಗ್ಬಿಟ್ಟಿದೆ, ಅಲ್ಲಿ ತಕೊಂಡ್ಬಂದು ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ತೀರಾ, ಮರ್ಯಾದೆಯಾಗಿ ನನ್ನ ಹಾಸ್ಪಿಟ್ಲ್ ಕಳಿಸ್ತೀರಾ, ಮ್ಯಾಜಿಸ್ಟ್ರೇಟ್ ಹೋಗಿ ಹೇಳ್ಬೇಕಾ ಅಂತಂದೆ. ಹಿಂಗೆ ನೋಡ್ದ, ಇಷ್ಟೇ ತಾನೇ ರೀ ನಿಮ್ ಕೈನಲ್ಲಿ ಮಾಡಕ್ಕಾಗಿದ್ದು, ಇನ್ನೇನು ಮಾಡಕ್ಕಾಗ್ಲಿಲ್ವಲ್ಲ ನಿಮ್ ಕೈನಲ್ಲಿ ಅಂದೆ. ಯಾಕೆಂದ್ರೆ ಅವನೇ ಹೇಳ್ಕೊಟ್ಟು ಓಡಿಸೋನೆ ಅಂತ ಗೊತ್ತಿತ್ತು ನನ್ಗೆ. ಅವನಿಗೆ 6,000 ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿತ್ತು ನನಗೆ. ನನ್ನ ಅಟ್ಯಾಕ್ ಮಾಡೋದಿಕ್ಕೆ ಆ ಕಾಲಕ್ಕೆ 6,000 ರೂಪಾಯಿ ಕೊಟ್ಟು ಯಾವುದೋ ಒಂದು ಪಾಳ್ ಬಿಲ್ಡಿಂಗ್ ನಲ್ಲಿ ಈ 15 ಜನನ ನಿಲ್ಲಿಸಿ ಅವನು 6 ದಿವಸಗಳ ಕಾಲ ಅವ್ರಿಗೆ ಕುಡಿಸಿ ತಿನ್ನಿಸಿ ಮಾಡಿ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಬಂದು ಹೊಡೆದಿರೋದವ್ರು. ಅವ್ರಿಗೆ ಹಿಂಟ್ ಕೊಟ್ಟಿರೋದೇನು, ಕೋರ್ಟ್ ಹತ್ರ ಯಾರು ಸಿಕ್ಬೇಡ್ರಿ, ನಿಮ್ಗೆ ಜೀಪ್ ಬೇಕಾ, ಕಾರ್ ಬೇಕಾ, ಮೋಟರ್ ಬೈಕ್ ಬೇಕಾ, ಆಟೋ ಬೇಕಾ, ಎಲ್ಲ ಇದೆ, ಸ್ಪಾಟ್ ನಲ್ಲಿ ಯಾರು ಸಿಕ್ಬೇಡ್ರಿ. ಅವನು ತಲೆನ ಮಾತ್ರ ಕತ್ತರಿಸಿ ಎತ್ಕೊಂಡ್ ಬಂದ್ಬಿಡಿ. ಅವ್ನ್ ತಲೆ ಬಿಟ್ರೆ ನಿಮ್ ತಲೆ ನಿಮ್ದಲ್ಲ. ನೋಡಿ ನನ್ ಬಟ್ಟೆ ಬಿಚ್ಚಿ ನನಗೆ ನೋಡಿ ಹಿಂಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ, ಖಾಲಿ ಒಂದ್ ಡಿಚ್ಚಿ ಓಡಿಸಿದಿಕ್ಕೆ ಅಂತ ಹೇಳಿದ್ ನಾನು. ಹಂಗಂತ ಹೇಳಿ ಕರ್ಕೊಂಬಂದವ್ರಿಗೆಲ್ಲ ತಿನ್ಸಿ ಮಾಡಿ ಓಡಿಸಿರೋದು. ಸರಿ, ಅವ್ನು ಹಂಗಂತ ಹೇಳಿದ ತಕ್ಷಣ ಅವ್ನು ಏನ್ ಮಾಡ ನೋಡ್ದ, ದುರ್ಗುಟ್ಕೊಂಡು ಇಷ್ಟೇ ತಲೆ ಮಾಡ್ಕೊಳ್ತೀವಿ, ನಿಮ್ ಕೈ ಇನ್ನೇನು ಮಾಡಕ್ ಆಗಿಲ್ವಲ್ಲ ಅಂದೆ. ಅವಾಗ ಹಾಸ್ಪಿಟ್ಲ್ ಕಳಿಸ್ಬಿಟ್ಟ. ಹಾಸ್ಪಿಟ್ಲಲ್ಲಿ 100 ಜನ ಇದ್ದಾರೆ. ವಿಕ್ಟೋರಿಯಾ ಒಳಗೆ ಇಡೀ ಕಾರಿಡಾರ್ ತುಂಬಾ ಬಿಟ್ಟೈತೆ. ನನ್ನ ಹುಡುಗರು, ನನ್ನ ಆಪೋಸಿಟ್ನವರು 100 ಜನ
ಜನನೇ ಓಡಾಡಕ್ಕೆ ಆಯ್ಕಿಲ್ಲ. ಕ್ಯಾಶುಯಾಲಿಟಿ ಒಳಗೆ ಹಾಕಿದ್ರು. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ಟೇಟ್ ಜೆರ್ಸಿ ಹಾಕ್ಕೊಂಡಿದ್ದೆ ನಂದು ಫುಟ್ಬಾಲ್ ಪ್ಲೇಯರ್ದು. ಎಲ್ಲ ಕಚ್ಕೊಂಡ್ಬಿಡೈತೆ, ರಕ್ತ, ಮೂಳೆಗಳು, ಈ ಮಾಂಸದ ಅಂಗಡಿ ಒಳಗೆ ನೇತಾಗ್ತಲ್ಲ, ಹಂಗಾಗ್ಬಿಟ್ಟಿದ್ದೀನಿ ನಾನು. ನಾನೇ ಡಾಕ್ಟರ್ಗೆ ಹೇಳ್ತಾ ಇದ್ದೀನಿ, ಡೋಂಟ್ ವರಿ ಡಾಕ್ಟರ್, ಕಟ್ ಇಟ್ ಓಪನ್ ಅಂತ ಹೇಳ್ತಾ ಇದ್ದೀನಿ. ಕಟ್ ಇಟ್ ಓಪನ್ ಅಂದೆ, ಎಲ್ಲರಿಗೂ ಬಿಡಿಸ್ದೆ. ಎಲ್ಲ ತೆಗೆದ್ರು. ಬರೀ ನಾನು ಐ ವಾಸ್ ಆನ್ ಮೈ ಟ್ರಂಕ್ಸ್, ಬರೀ ಒಂದು ಕಾಚ ಮಾತ್ರ ಇತ್ತು. ಆದರೆ ನನಗೆ ಇಷ್ಟು ರಕ್ತ ಹೋದ್ಮೇಲೆ ಬಾಯಿ ಒಣಗೋಗ್ಬಿಡ್ತು, ಫುಲ್ ಒಣಗೋಗ್ಬಿಡ್ತಿದ್ದೆ. ನಾನು ಡಾಕ್ಟರ್ನ ಕೇಳಿದ್ದು, ಐ ವುಡ್ ಲೈಕ್ ಟು ಹ್ಯಾವ್ ಎ ಸಿಪ್ ಆಫ್ ವಾಟರ್ ಡಾಕ್ಟರ್ ಅಂತ. ಒಂಚೂರು ನೀರು ಕೊಡಿ ನನಗೆ. ನಾನು 11:30 1:30 ಗಂಟೆವರೆಗೂ 3 ಅವರ್ ಕಾಲ ಒಂದು ತೊಟ್ಟು ನೀರು ಕೊಡಿ ನನಗೆ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನನ್ನ ಮಕ್ಕಳು ಸ್ಕೇಲ್ಗಳು ತಗೊಂಬಂದು, ಟೇಪ್ಗಳು ತಗೊಂಬಂದು ಅಳಿತಾ ಇದ್ದಾರೆ, ಯಾವ್ದೆಷ್ಟು ಬಿದ್ದಿದೆ, ಏನು ಬಿದ್ದಿದೆ, ಅದು ಬಿದ್ದಿದೆ. ನೀರು ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ. ಏನು ಬಂತ ನನಗೆ ಟ್ರೀಟ್ಮೆಂಟೇ ಕೊಟ್ಟಿಲ್ಲ. ಸತ್ತಾಗ ಹಂಗೆ ಹೋಗ್ಬಿಡ್ಬೇಕಂತೇನೋ ಮಾಡೋರೆ. ಇಷ್ಟು ರಕ್ತ ಹೋದ್ರೂ ಕೂಡ ನಾನು ಮಾತಾಡ್ತಾ ಕೊನೆಗೆ ಹೇಳಿದೆ 1:30 ಗಂಟೆ. ಆವಾಗ ಹೇಳಿದೆ ಡಾಕ್ಟರ್ಗೆ, ಡಾಕ್ಟರ್, ಐ ಆಮ್ ನಾಟ್ ಎ ಸೂಪರ್ ಹ್ಯೂಮನ್, ಐ ಆಮ್ ಆಲ್ಸೋ an ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಲೈಕ್ ಯು. Just because I am keeping mum, don't be under the impression that I am not at all feeling pain. If you were in my position, you would not have tolerated this pain, doctor ಅಂತಂದೆ. ಸ್ವಾಮಿ, ನಾನೇನು ಸೂಪರ್ ಹ್ಯೂಮನ್ ಅಲ್ಲ, ನಿಮ್ಮಂಗೆ ಸಾಧಾರಣ ಮನುಷ್ಯ. ನೀವೇನಾದರೂ ನನ್ನ ಪೊಸಿಷನಲ್ಲಿ ಇದ್ದಿದ್ರೆ ಈ ನೋನ ನಿಮ್ಮ ಕೈನಲ್ಲಿ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ರೀ, ತಿಳ್ಕೊಳ್ರಿ ಒಂದು ಸ್ವಲ್ಪ ಅಂತಂದಿದ್ದಕ್ಕೆ. ಆವಾಗ ಸಟನ್ಲಿ ಅಂತ ಒಬ್ಬ ಡಾಕ್ಟ್ರು ಹೋಗಿ ಆವಾಗ ಒಂದು ನಾವಲ್ಜಿನ್ ಇಂಜೆಕ್ಷನ್ ಕೊಡ್ತಾವ. ನೋವುಗೋಸ್ಕರ ಒಂದು ನಾವಲ್ಜಿನ್ ಇಂಜೆಕ್ಷನ್ ಕೊಟ್ಟ ಮಧ್ಯಾಹ್ನ 1:15 ಒಳಗಡೆ ಅಷ್ಟೇ. ಅದಾದಮೇಲೆ ನನ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು, ಎಕ್ಸ್ರೇ ಎಲ್ಲ ಮಾಡೋದಕ್ಕೆ. ಆವಾಗ ಗೊತ್ತಾಯಿತು ನಮ್ಮ ಮಿಸ್ಸಸ್ಗೆ. ಗೊತ್ತಾದ್ಮೇಲೆ ನಮ್ಮ ಮಿಸ್ಸಸ್ ಬಂದ್ಬಿಟ್ಟವ್ರೆ. ನಾನು ಬರೀ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಬೆಡ್ ಮೇಲೆ ಇದ್ದೀನಿ, ಕಾಚಾ ಒಳಗಡೆ ಇದ್ದೀನಿ. ಡಾಕ್ಟ್ರುಗಳು ಅವರು ಇವರೆಲ್ಲ ಇದ್ದಾರೆ ಪಕ್ಕದಲ್ಲಿ. ನಮ್ಮ ಮಿಸ್ಸಸ್ ಬಂದ್ಬಿಟ್ರು. ನೋಡ್ಬಿಟ್ಟೆ 100 ಜನ, ಇಡೀ ವಾರ್ಡ್ ತುಂಬೋಗ್ಬಿಟ್ಟೈತೆ, ಎಮರ್ಜೆನ್ಸಿ ವಾರ್ಡು. ನಮ್ಮ ಮಿಸ್ಸಸ್ನ ಬಾಕ್ಲ ಹತ್ರ ಇದ್ರು, ಅವ್ರು ಬರೋಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ. ಬಂದಿದ್ರೆ ಸತ್ತೋಗ್ಬಿಡೋರು ಅಲ್ಲೇನೆ. ಅವರು ನನ್ನ ನೋಡಿದ್ರೆ ಅಲ್ಲೇ ಸತ್ತೋಗ್ಬಿಡೋರು. ಯಾಕೆಂದ್ರೆ ಅವ್ರು ಹಿಸ್ಟೀರಿಕ್ ಪೇಷಂಟ್. ಅವ್ರೇನ್ ಮಾಡೋರು, ಅಲ್ಲಿದ್ರಲ್ಲ, ಸಡನ್ ಆಗಿ ಸಿಸ್ಟರ್ಗೆ ಹೇಳಿದ್ದೆ ಏನಂದ್ರೆ, ನನ್ನ ಮೈ ತುಂಬಾ ಬಟ್ಟೆ ಒದಿಸ್ರಿ ಅಂದೆ. ಕತ್ತವರೆಗೂ ಬಟ್ಟೆ ಒದಿಸ್ಬಿಡ್ರಿ, ರಗ್ ಒದಿಸ್ಬಿಡ್ರಿ ಅಂತಂದೆ. ಇದೆಲ್ಲ ಕಾಣೋದು ಬೇಡ, ಏಟುಗಳು ಅವ್ರು ನೋಡೋದು ಬೇಡ, ನಮ್ಮ ಮಿಸ್ಸಸ್ಗೆ ಕಾಣೋದು ಬೇಡ ಅಂತ ನಾನು ಅದನ್ನ ಅವಾಯ್ಡ್ ಮಾಡಿದೆ. ಅದಾದ್ಮೇಲೆ ಏನ್ ಮಾಡಿದ್ರು, ಸರಿ 3 ಗಂಟೆಗೆ ನನ್ನ ಆಪರೇಷನ್ ಥಿಯೇಟರ್ಗೆ ತಗೊಂಡೋದ್ರು. ಆಪರೇಷನ್ ಥಿಯೇಟರ್ಗೆ ಎಕ್ಸ್ರೇ ಎಲ್ಲ ಮಾಡಿಸಿ ಆಪರೇಷನ್ ಥಿಯೇಟರ್ಗೆ ತಗೊಂಡೋದ್ರು. TR ನಾಗರಾಜ್ ಅಂತ ಯಾರೋ ದೈವಾಂಶ ಸಂಭೂತರು ಒಬ್ಬ ಡಾಕ್ಟ್ರು, ನನ್ನ ಜೀವ ಪ್ರಾಣ ಎಲ್ಲ ಉಳಿಸಿರೋರು. ಅವ್ರೇನು ಮಾಡಿದ್ರು, ಬಂದಾಗ ನಾನು ಅವ್ರಿಗೆ ಆಪರೇಷನ್ ಥಿಯೇಟ್ರಿಗೆ ಹೋಗ್ತಾ ಇದ್ದೆ. ಒಂದೇ ಮಾತು ಹೇಳಿದೆ, ಡಾಕ್ಟರ್ ಪ್ಲೀಸ್, at any cost, don't amputate my hand, doctor. It is better to cut off my neck instead of removing my hand ಅಂದೆ ಅವ್ರಿಗೆ. ಡೋಂಟ್ ವರಿ ಮೈ ಬಾಯ್ ಅಂತ ಎದೆ ಮೇಲೆ ತಟ್ಟಿದ್ರು. ದಯವಿಟ್ಟು ನನ್ನ ಕೈ ತೆಗಿಬೇಡ. ಅದೇ ಎಲ್ಲರಿಗೂ ಹೇಳ್ತಾ ಇದ್ದೆ, ನಿಮ್ಮ ಯಾಕೋ ಅಳ್ತೀರಾ ಅಂದೆ. ಎಲ್ಲರಿಗೂ ನಾನು ಧೈರ್ಯ ಹೇಳ್ತಾ ಇದ್ದೆ, ಯಾಕೋ ಅಳ್ತೀರಾ, ನಿಮ್ಮ ಮಾತೆಲ್ಲ ಕೇಳಲಿಲ್ಲೋ, ಮರ್ಡರ್ ಮಾಡೋಣ, ನಾವು ಜೈಲಿಗೆ ಹೋಗ್ತೀವಿ ಅನ್ನೋ ನನ್ನ ಹುಡುಗರು. ಬೇಡ, ಒಂದು ಪ್ರಾಣ ನಮ್ಗೆ ಕೊಡೋ ಯೋಗ್ಯತೆ ನಮಗಿಲ್ಲ, ಅವನ್ನ ನಂಬಿ ಬೇರೆ ಜೀವ ಇದೆ ಅಂತ ಹೇಳಿದೆ. ತಪ್ಪು ಮಾಡಿದೆ, ಅಳ್ಬೇಡ್ರು ಅಂತ ನಾನು ಧೈರ್ಯ ಹೇಳ್ತಾ ಇದ್ದಂಥ ವ್ಯಕ್ತಿ ನನಗೆ ಗೊತ್ತಿತ್ತು ಈ ಕೈಯಲ್ಲಿ ತೆಗೆದು ಬಿಡ್ತಾರೆ ಅಂತ. ಅದಕ್ಕೆ ಡಾಕ್ಟ್ರನ್ನ ಕೇಳ್ಕೊಂಡೆ. ಅವರು ಡೋಂಟ್ ವರಿ ಮೈ ಬಾಯ್ ಅಂತ ಟ್ಯಾಪ್ ಮಾಡಿದ್ರು. ಅದೇ ಥರನೇ ಅವರು ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಸಣ್ಣ ಸಣ್ಣ ಪೀಸ್ಗಳು ಏನೇನೈತೆ ಇದ್ರ ಒಳಗಡೆಯಿಂದ ಆದಿದ್ದಾರೆ ಅವರು. ಪಾಪ ಎಲ್ಲ ತೆಗೆದಾಕಿದ್ದಾರೆ. ಯಾಕೆಂದ್ರೆ ಒಂದು ಮೂಳೆ ಒಳಗಡೆ ಉಳಿದೋಗ್ಬಿಟ್ರು ಕೂಡ ಗ್ಯಾಂಗ್ರೀನ್ ಆಗ್ಬಿಡ್ತಾನೆ. ಅದಕ್ಕೆ ಸಣ್ಣ ಮೂಳೆಗಳೆಲ್ಲ ಪೀಸ್ಗಳೆಲ್ಲ ತೆಗೆದು 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 ಹಾಕೋದಕ್ಕೆ 3 ಅವರ್ ಆಗೈತೆ ಅವ್ರಿಗೆ. ಅಷ್ಟೆಲ್ಲ ಮಾಡಿ ಸೂಜಿ ತಗೊಂಬಂದ್ರೆ ಒಲಿಯಾನ ಅನ್ನೋಷ್ಟರಲ್ಲಿ ಬೇರೆ ಡಾಕ್ಟರ್ಗಳು ಎಲ್ಲ ಹೊಲಿಗೆಗಳು ಹಾಕಿದ್ದಾರೆ. ಎಲ್ಲ ಹೊಲ್ದು ಇವೆಲ್ಲ ಹೊಲ್ದು ಬ್ಯಾಂಡೇಜ್ ಗಿಂಡೇಜ್ ಮೈಯೆಲ್ಲ ಮಾಡಿದ್ದಾರೆ. ಈ ಕೈ ಹೊಲಿಬೇಕು. ಆ ಸಮಯಕ್ಕೆ ಸರಿಯಾಗಿ BP ಬಿಲೋ 50 ಬಂದ್ಬಿಡ್ತಂತೆ ನಂದು. ಆವಾಗ ಅನಿಸ್ಟಿಷಿಯಾ ಕೊಡ್ತಕ್ಕಂಥ ರಹೀದಾ ಬೇಗಮ್ ಅನ್ನೋರು ಹೇಳಿದ್ರಂತೆ, ಇಲ್ಲ ಆಗೋಯ್ತು ಬಿಟ್ಬಿಡಿ, ಸತ್ತೋಗ್ಬಿಟ್ಟ ಬಿಟ್ಬಿಡಿ ಅಂದಂತೆ. ಆಗೋಯ್ತು ಅಂದ್ಬಿಟ್ರಂತೆ. BP ಬಿಲೋ 50 ಬರಬಾರ್ದಂತೆ. ಯಾವುದು 110/90 ಇರೋದು ಅದೇ ಬಂದು 50ಕ್ಕೆ ಬಂದ್ಬಿಡ್ತು ಅಂತಂದ್ಮೇಲೆ ಹೋಗ್ಬಿಡ್ತು ಇದನ್ನೆಲ್ಲ ಏನ ಅಂದ್ಬಿಟ್ರಂತೆ. ಆ ಡಾಕ್ಟ್ರು ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರಂತೆ. ಅಯ್ಯೋ, ಇಷ್ಟೊತ್ತು ಬದುಕಿದ್ದೆಲ್ಲಪ್ಪ, ಏನಾಯ್ತು ನಿಮ್ಗೆ ಇವಾಗ ಅಂದ್ಬಿಟ್ಟು. ಆವಾಗ ಯಾವುದೋ ಒಂದು ಹಾರ್ಟ್ ಸ್ಟಿಮ್ಯುಲೇಷನ್ಗೆ ಒಂದು ಇಂಜೆಕ್ಷನ್ ಬರುತ್ತಂತೆ, 6,000 ರೂಪಾಯಿ ಅಂತ ಒಂದು ಇಂಜೆಕ್ಷನ್. ಆ ಇಂಜೆಕ್ಷನ್ ಕೊಟ್ಟ ಮೇಲೆ ನನಗೆ ತಿರ್ಗಾ ಹಾರ್ಟ್ ಬೀಟಿಂಗ್ ಸ್ಟಾರ್ಟ್ ಆಯ್ತಂತೆ. ಆವಾಗ ಹೊಲಿಗೆ ಹಾಕಿ ಎಲ್ಲ ಡ್ರೆಸ್ ಮಾಡಿ ವಾರ್ಡ್ಗೆ ಹಾಕಿದ್ದಾರೆ. ಇದು ಆ ಕಾಲದಲ್ಲಿ ಇತ್ತಂತೆ. ಅದು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಕೊಡ್ತಾರಂತೆ. ಆ ಇಂಜೆಕ್ಷನ್ನ ತರಿಸ್ಕೊಂಡು ನನಗೆ ಕೊಟ್ಟು ನನ್ನ ಜೀವ ಉಳಿಸಿದ್ದಾರೆ. ಆ TR ನಾಗರಾಜ್ ಅಂತ ಪುಣ್ಯಾತ್ಮ. ಅವರು ಇದರಲ್ಲಿದ್ದರು, ವಿಲ್ಸನ್ ಗಾರ್ಡನಲ್ಲಿ ಇದ್ದಿದ್ದವ್ರ ಮನೆ. ಈ ಜೀವ, ಈ ಕೈ ಉಳಿಯೋದಕ್ಕೆ ಅವರೇ ಮೂಲ ಕಾರಣ. ಪ್ರಾತಃ ಕಾಲ ಸ್ಮರಣೀಯರವರೆಲ್ಲ. ಅವರು ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಹೆಡ್ ಆಫ್ ದಿ ಯೂನಿಟ್ ಆಗಿದ್ರು. ಆವಾಗ ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು. ಅದಾದ್ಮೇಲೆ ಹೆಡ್ ಆಫ್ ದಿ ಯೂನಿಟ್ ಆದ್ರು. ಅದಾದ್ಮೇಲೆ ಕಿಮ್ಸ್ನಲ್ಲಿ ಚೇರ್ಮನ್ ಆಗಿದ್ರು. ಅಲ್ಲಿ DCP ಅವರೆಲ್ಲ ದೇವ್ರಂತ ಅವರು. ಇದೇ ಮ್ಯಾಜಿಸ್ಟ್ರೇಟ್ರು ಏನ್ ಹೇಳಿದ್ರಂತೆ, ಇದು ಇಂಪಾರ್ಟೆಂಟ್ ಕೇಳ್ಕೊಳ್ರಿ. ಆ ಕಾಲಕ್ಕೆ ಕಮಿಷನರು ಇವರೆಲ್ಲ ಚೇಂಜ್ ಆಗ್ಬಿಟ್ರು. ಯಾರು,
DCP ಇವರೆಲ್ಲ ಇದ್ರಲ್ಲ, ಕಮಿಷನರ್ ಚೇಂಜ್ ಆಗ್ಬಿಟ್ರು. ಚೇಂಜ್ ಆಗ್ಬಿಟ್ಮೇಲೆ ಕೋರ್ಟ್ಗೆ ಬಂದ್ರಂತೆ, ಏನ್ ಕೋರ್ಟ್ನಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ. ಅವ್ರಿಗೆ ಹೇಳಿದ್ರಂತೆ, ನಿಮ್ಗೆ ಯಾಕ್ರಿ ಕತ್ತಿ, ಕ್ರಾಸ್ ಮಾರ್ಕು, ಅಶೋಕ ಚಕ್ರ ಎಲ್ಲ ಯಾಕೆ ನಿಮ್ಗೆ? IPS ಯಾಕೆ ನಿಮ್ಗೆ? ಬಳೆ ಕೊಡ್ತೀನಿ, ಸೀರೆ ಕೊಡ್ತೀನಿ, ಉಟ್ಕೊಳ್ಳಿ ಅಂದ್ರಂತೆ. ಜಡ್ಜ್ ಅಂದ್ರಂತೆ ಅವ್ರಿಗೆ, ಇದೇ ಮಾತಂದ್ರಂತೆ. ಗೊತ್ತಾಯ್ತು? ಆ ಮಾತಂದ್ರಂತೆ. ಯಾಕ್ರಿ? ನಾನು ಅವತ್ತೇ ಬರ್ದಿರ್ಲಿಲ್ಲ, ಕೋರ್ಟ್ಗೆ ಇದಾ ಪ್ರೊಟೆಕ್ಷನ್ ಕೊಡೋದು. ಅಲ್ಲಿ ಕರೆದು ಡಾಕ್ಟರ್ಗೆ ಹೇಳಿದ್ರಂತೆ, ಅಲ್ಲಿ ಸರ್ಜನ್, ವಿಕ್ಟೋರಿಯಾ ಹಾಸ್ಪಿಟಲ್ ಸರ್ಜನ್ಗೆ ಕರೆದು ಹೇಳಿದ್ರಂತೆ ಅವರು, ರೇ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಯಾವೊಂದು ಪೊಲೀಸ್ ಆಫೀಸರ್ಗಳು ಯಾವ ವ್ಯಕ್ತಿ ಮಾಡೋದನ್ನ ಚಿಕ್ಕ ಹುಡುಗ ಮಾಡಿದ್ದಾನೆ, ಅವನು ದೇಹದಲ್ಲಿ ಯಾವುದೇ ಒಂದು ಭಾಗ ಊನ ಆಗಬಾರ್ದು ಅಂತ ಹೇಳಿದ್ರಂತೆ. ಒಬ್ಬ ಸರ್ಜನ್ಗೆ ಹೇಳಿದಾರೆ ಅಂದರೆ ನೀವು ಯೋಚನೆ ಮಾಡಿ. ಪೊಲೀಸ್ಗೆ ಹೇಳಿದ್ರಂತೆ, ಅವ್ರ ವೈಫು, ಅವ್ರ ಮಾವ, ಅವ್ರನ್ನ ಇಬ್ಬರನ್ನ ಬಿಟ್ಟು ಯಾರಿಗೂ ಅವ್ರಿಗೆ ಅಲ್ಲಿ ಪರ್ಮಿಷನ್ ಇರಬಾರ್ದು ಅಂತ ಹೇಳಿ, ನಾನು ಹತ್ತತ್ರ 3 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. 3 ತಿಂಗಳುಗಳ ಕಾಲನೂ ಅಲ್ಲಿ ರಿಸರ್ವ್ ವ್ಯಾನ್ ಹಾಕಿಸಿದ್ರು ನನಗೆ. ಇದೇ ಮ್ಯಾಜಿಸ್ಟ್ರೇಟ್ರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 3 ತಿಂಗಳು ನನಗೆ ರಿಸರ್ವ್ ವ್ಯಾನ್. ಇವರೆಲ್ಲ ಪ್ರಾತಃ ಕಾಲ ಸ್ಮರಣೀಯರವರು ನನಗೆ. ಗೊತ್ತಾಯ್ತಲ್ಲ? ಈ ಥರ ಇದು ತುಂಬ ಇದೆ. ಇದು ಇನ್ನೂ ಹೇಳ್ತಾ ಹೋಗ್ಬೇಕು. ನನಗೆ ಅಟ್ಯಾಕ್ ಮಾಡಿದ್ದು ಇದು ಇಷ್ಟ ಆಯಿತು. ಇದಾದಮೇಲೆ ಮುಂದಿಂದು ಸ್ಟೋರಿ ಕೊನೆಗೆ, ಅದು ಇತಿಹಾಸದಲ್ಲೇ ಯಾರು ಮಾಡಿರೋಕ್ಕಿಲ್ಲ. ನನ್ನ ಒಡೆದು ಹೋದಂತಹ ವ್ಯಕ್ತಿ ಏನು ಮಾಡ್ದ, ಅವನಿಗೆ ಕಾಲಾಗೋದಿಲ್ಲ. ಆದಾಗ್ಯೂ ಭಯಕ್ಕೆ ಈ ಕೋರ್ಟ್ ಹಿಂಭಾಗದಲ್ಲಿರ್ತಕ್ಕಂಥ ಈ ಕಾಂಪೌಂಡ್ನ ಜಂಪ್ ಮಾಡಿ ಕಬ್ಬನ್ ಪಾರ್ಕ್ ಒಳಗಡೆ ಕಾರ್ ನಿಲ್ಲಿಸಿ ಕಾರ್ ಒಳಗಡೆ ಓಡೋಗ್ಬಿಟ್ಟವನೆ ಜಯರಾಜು. ಆವತ್ತು ಓಡೋಗಿ ಯಾರೋ ಒಬ್ಬರ ಮನೆಗೆ ಹೋಗಿ ಅಲ್ಲಿ ನಟರಾಜ್ ಮನೆ ಒಳಗಡೆ ಕುಂತ್ಕೊಂಡು, ಏನಾಯ್ತು ಹೆಂಗೆ, ಯಾರು ಹೊಡೆದ್ರು, ಸತ್ತೋದ್ನ ಬದುಕಿದ್ದಾನ ಏನೂ ಗೊತ್ತಿಲ್ಲ ಅವನಿಗೆ. ಅದಕ್ಕೋಸ್ಕರ ಅಲ್ಲಿ ಕಾದಿದ್ದಾನೆ. ಸರಿ, ಆಮೇಲೆ ಸ್ಯಾಮ್ಸನ್ನು ಬಂದಿದ್ದಾನೆ, ಕಿಕಿ ರಾಜು ಬಂದವನೆ. ಹೋಗಿದ್ದೆ ಡಾಕ್ಟರ್ ನಟರಾಜ್ ಹತ್ರ ಹೇಳಿದ್ದಾರೆ. ಡಾಕ್ಟರ್ ನಟರಾಜ್ ಹತ್ರ ಹೇಳೋರು, ಹಿಂಗೆ ಆಗೋಗ್ಬಿಟ್ಟೈತೆ, ಹೊಡೆದಾಕಿದ್ದೀವಿ. ಎಲ್ಲಿ ಹೊಡೆದ್ರು? ಅಯ್ಯೋ ಏನಪ್ಪ ಇಂಥ ಕೆಲಸ ಮಾಡಿದ್ರಂದ್ರೆ ಕೆನೆ ಮೇಲೆ ಬ್ಯಾಡ್ ಅಂತ ಹೊಡೆದಂತೆ ಸ್ಯಾಮ್ಸನ್. ಹೊಡೋ ಇಲ್ಲಿ ಕಾಸು ಅಂತ 50,000 ರೂಪಾಯಿ ಕೊಟ್ಟನಂತೆ, ಒಂದು ಕಟ್ಟೆತ್ತು ಕೊಟ್ಟನಂತೆ ಅವನಿಗೆ. ಅವನು ಅಲ್ಲಿ ಕೋರ್ಟ್ನೆಲ್ಲ ಹೊಡೆಯೋದು ಅಂತ ಕೇಳಿದ್ದು ಹೊಡೆದ್ಬಿಟ್ನಂತೆ. ಅವನು ಹೊಡೆದ್ಬಿಟ್ಟು 50,000 ಅವ್ರ ಹತ್ರ ತಗೊಂಡು ಅಲ್ಲಿಂದ ಏನು ಮಾಡೋರೆ, ಏನು ಹೆಂಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ದಿರ ಅವ್ರಿಗೆ ಯಾರು ಹೊಡೆದ್ರು, ಏನು ಹೊಡೆದ್ರು, ಎಸ್ಕೇಪ್ ಸಿಕ್ಕಾಕೊಂಡಿರೋದು ಗೊತ್ತಿಲ್ಲ ಅವ್ರಿಗೆ, ಯಾರು ಎಲ್ಲಿ ನೋಡೋಗಿದ್ದಾರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕೊನೆಗೆ ಏನು ಮಾಡಿದ್ದಾರೆ, ಅಲ್ಲಿಂದ ಸೀದಾ ಬಂದು ಅವನು ಒಂದು ಕೆಲಸ ಮಾಡಿದ್ದಾನೆ. ಅವನ ಹತ್ರ ದುಡ್ಡಿಲ್ಲ ಆ ಕಾಲಕ್ಕೆ. 20 ಲಕ್ಷ ಕಲೆಕ್ಟ್ ಮಾಡಿದ್ರು, ಕುಡಿಯೋದು ತಿನ್ನೋದು ಹುಡುಗರು ತಿನ್ಸೋದ್ರಲ್ಲೇ ಕಳೆದವನೆ. ಹೆಂಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕಲ್ಲ, ಇವಾಗ ಸಿಕ್ಕಾಕಿಸ್ಬೇಕಲ್ಲ. ಕಿಟ್ಟಿ ಹತ್ರ ಹೋದ್ನಂತೆ. ಕಿಟ್ಟಿ ಮನೆಗೆ ಹೋಗ್ಬಿಟ್ಟು, ನಿನ್ ಕಾರ್ ಕೊಡು, ಫಿಯಟ್ ಕಾರು ಅನ್ನಂತೆ. ಅವನು ಹೊಸ ಕಾರು ಫಿಯಟ್ ಕಾರ್ ತಗೊಂಡಂತೆ. ಕೊಡೋ ನಿನ್ ಕಾರು, ತಗೊಳ್ಳೋ ಇದನ್ನ ನಿನ್ನ ಹತ್ರ ಭದ್ರವಾಗಿ ಇಟ್ಕೊಂತೇಳಿ ಕೊಟ್ಬಿಟ್ಟೋದಂತೆ ಕಿಟ್ಟಿ ಹತ್ರ. ಇದನ್ನ ಯಾಕೆ ಅವನ್ನ ಸಿಕ್ಕಾಕಿಸ್ಬೇಕಲ್ಲ, ಕೇಸ್ ಅವ್ನು ನಡೆಸ್ತಾನಲ್ಲ. ಇವಾಗ ಕಿಟ್ಟಿನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಬಿಟ್ರೆ ಕೇಸ್ಗಳು ಅವ್ನು ನಡ್ಸ್ಕೊಂಡು ಹೋಗ್ತಾನೆ. ಜಯರಾಜು ಈ ಕೆಲಸ ಮಾಡೋನೆ. ಅವ್ನು ಎಷ್ಟು ಹೇಳೋನು, ಹೊಸ ಕಾರ್ ಕೊಡ್ತೀನಿ ತಗೋ, ಬೇರೆ ತಗೋ, ಇಲ್ಲ ಅದೇ ಕಾರ್ ಬೇಕು ಅಂತ ಹೇಳಿ ಇಲ್ಲಿಂದ ಗೋರಿಬಿದ್ನೂರ್ಗೆ ಹೋಗ್ಬಿಟ್ಟು ಅವನು ಅವ್ರ ಅಣ್ಣನ ಮರ್ಡರ್ ಮಾಡೋದಕ್ಕೆ ಅವತ್ತು 25 ಲಕ್ಷ. ಆ ಕಾಲದಲ್ಲಿ ನನ್ನ ದುಶ್ಮನ್ ಒಬ್ಬ ಇದ್ದಾನೆ, ಅವನ್ನ ಕೋರ್ಟ್ನಲ್ಲಿ ಮರ್ಡರ್ ಮಾಡ್ಬಿಟ್ಟು ಬಂದು ಇಲ್ಲಿ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿದ್ನಂತೆ, ಅವನೇನ್ ಮಾಡಿದ್ನಂತೆ, ಗೋರಿಬಿದ್ನೂರ್ನಲ್ಲಿ ಅಲ್ಲಿರೋ ರೌಡಿಗಳನ್ನ ಕಳ್ಸಿದ್ನಂತೆ ಇವನ್ಗೆ ನನ್ಗೆ ಅಟ್ಯಾಕ್ ಮಾಡೋದಿಕ್ಕೆ. ಅಲ್ಲಿಂದಾನು ಬಂದವ್ರೆ. ಕೊನೆಗೆ ಅವನ ಮನೆಗೆ ಹೋಗವ್ನೆ. ಅವನ ಮನೆಗೆ ಹೋದ್ಮೇಲೆ ಇವ್ರು 3 ಹೋಗವ್ರೆ, ಸ್ಯಾಮ್ಸನ್, ಕಿಕಿ ರಾಜು, ಜಯರಾಜು, 3 ಮನೆಗೆ ಹೋಗವ್ರೆ. ಮನೆಗೆ ಹೋದ್ಮೇಲೆ ಏನಾಗಿದೆ, ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಬದುಕಿದ್ದೀನ ಸತ್ತಿದ್ದೀನ ಅಂತ ಹೆಂಗ್ ತಿಳ್ಕೊಳ್ಳೋದು? ಆ MLA ಮಕ್ಕಳು ಎಲ್ಲ ಒಂದು 5 ಅಡಿ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ಎಲ್ಲ 16-18 ವರ್ಷ ಇದೆ ಅವ್ರಿಗೆ. ಆ ಹುಡುಗಿರು ಬಂದವ್ರೆ ಹಾಸ್ಪಿಟ್ಲಿಗೆ. ಅಂಕಲ್ ಹೆಂಗಿದ್ದೀರಾ ಅಂಕಲ್, ಚೆನ್ನಾಗಿದ್ದೀರಾ ಅಂಕಲ್? ನನಗೆ 2 ಕೈ ಸ್ಲ್ಯಾಬ್ ಹಾಕ್ಬಿಟ್ಟವ್ರೆ, ಮಲಗಿದ್ದೀನಿ, ಹಿಂಗೆ ಮಲಗಬೇಕು, ಫುಲ್ ಎಲ್ಲ ಬ್ಯಾಂಡೇಜ್ ಇದೆಲ್ಲ, ಮೈಯೆಲ್ಲ ಬ್ಯಾಂಡೇಜು, ತಲೆ ಮಾತ್ರ ಒಂದು ಚೆನ್ನಾಗೈತೆ, ಮಾತಾಡ್ತಾ ಇದ್ದೀನಿ. ಸ್ಲ್ಯಾಬ್ ಹಾಕಿದ್ದಾರೆ, ಈ ಕೈ ಸ್ಲ್ಯಾಬು, ಈ ಕೈ ಸ್ಲ್ಯಾಬು, 2 ಹಿಂಗೆ ಕಟ್ಬಿಟ್ಟಿರ್ತಾರೆ, ಇಲ್ಲೊಂದು ಆ್ಯಂಗಲ್ ಇಲ್ಲೊಂದು ಆ್ಯಂಗಲ್ ಹಿಂಗೆ ಕಟ್ಬಿಟ್ಟಾರೆ. ಹಿಂಗೆ ಮಲಗಿದ್ದೀನಿ, ಪೂರ್ತಿ ಪ್ಲಾಸ್ಟರ್, ಮೈಯೆಲ್ಲ ಪ್ಲಾಸ್ಟರ್, ಎಲ್ಲ ಪ್ಲಾಸ್ಟ್ರು, ಮಲಗಿದ್ದೀನಿ. ನೀವ್ಯಾರೋ ಗೊತ್ತಾಗಿಲ್ಲಲ್ಲಮ್ಮ ಅಂದೆ ನಾನು. ನೀವ್ಯಾರೋ ಗೊತ್ತಿಲ್ವಲ್ಲ, ನಾನು ನಿಮ್ಮನ್ನು ನೋಡೇ ಇಲ್ವಲ್ಲ ಅಂಕಲ್, ನೀವು ನಮ್ಮನ್ನು ನೋಡಿಲ್ಲ, ನಾವು ಕುಂಜಾಣ ಗಡಿ ಹತ್ರ ಇರೋದು ಅಂತ ಹೇಳ್ತಾರೆ. ಓ ಹೌದಾ ಮೇಡಮ್ಮ, ಚೆನ್ನಾಗೇ ಇದ್ದೀನಿ, ಏನಿಲ್ಲ ಬದುಕಿ ಬರ್ತೀನಿ, ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಕಳಿಸ್ತೀನಿ. ಅವ್ರು ಹೋಗವ್ರೆ. ಅಲ್ಲಿ ಹೋದ್ಮೇಲೆ ಏನಾಗೈತೆ, ಬೆಂಗಳೂರಿನಲ್ಲಿರ್ತಕ್ಕಂಥ ರೌಡಿಗಳನ್ನ 80 ಜನ ಹಿಡಿದವ್ರೆ ಪೊಲೀಸ್ನವರು. ಜಯರಾಜನನ್ನ ಕೋರ್ಟ್ನಲ್ಲಿ ಅಟ್ಯಾಕ್ ಮಾಡಿದ್ಮೇಲೆ ಯಾರ್ಯಾರಿದ್ದಾರೋ ಎಲ್ಲಾರನ್ನೂ ಹಿಡ್ದಾಕ್ಬಿಟ್ಟವ್ರೆ. 80 ಜನ ಹಿಡ್ದಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಇದರಲ್ಲೇ ಜರ್ನಲ್ನಲ್ಲೇ ಬಂದ್ಬಿಡ್ತಂತೆ, ಇದು ಇಂಡಿಯನ್ ಇಂಡಿಪೆಂಡೆಂಟ್ ಹಿಸ್ಟ್ರಿ ಒಳಗೆ ಕೋರ್ಟ್ನಲ್ಲಿ ಇದೇ ಫಸ್ಟ್ ಅಟ್ಯಾಕ್ ಆಗಿರೋದು ಅಂತ ಬಂದ್ಬಿಟ್ಟಿದೆ. ಸರಿ, 80 ಜನ ಹಿಡ್ದಾಕಿದ್ದಾರೆ. ಹಿಡ್ದಾಕಿದಾಗ ನಮ್ಮ ಹುಡುಗರಿಗೆ ಬನ್ರಿ ಸಾಥ್ ಕೊಡ್ರಿ, ಏನು ಮಾಡ್ರಿ ಹಿಂಗೆಲ್ಲ ಕೇಳೋರೆ. ನಮ್ಮ ಹುಡುಗರ ಜೊತೆಗೆ ಹೋಗ್ತಾವ್ರೆ. ಆವಾಗ ಯಾರೋ ಒಬ್ಬ ಹುಡುಗ ಹೇಳಿದ್ದಾನೆ, ಫಾಕ್ಸ್ಟೋನ್ನಲ್ಲಿ ಒಬ್ಬ ಇವನು ಶಿಷ್ಯ ಇದ್ದಾನೆ ಸರ್, ಅವನ್ನ ಹಿಡಿದ್ರೆ ಗೊತ್ತಾಗ್ಬಿಡ್ತೈತೆ ಜಯರಾಜು ಎಲ್ಲಿದ್ದಾನೆ ಅಂತ. ಪೊಲೀಸು ಜೀಪ್ ಸಮೇತ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗೋರೆ. ಮನೆಯೆಲ್ಲ ಹುಡುಕವ್ರೆ, ಇಲ್ಲ ನಮ್ಮ ಹುಡುಗ ಎಲ್ಲ ಹೋಗವನೆ ಅಂತಾರೆ. ತಲೆ ಅಟ್ಟೆ ನನ್ನ ಮಕ್ಕಳು, ನನ್ನ ಹುಡುಗರು. ಅಲ್ಲಿ ಒಂದು ಅಟ್ಟ ಆಯ್ತಂತೆ, ಮನೆಗೆ ಅಟ್ಟುಗಳು ಹಾಕೊಂತಾರಲ್ಲ ಆ ಕಾಲದಲ್ಲಿ, ಮರದ ಅಟ್ಟುಗಳು ಹಾಕಿರ್ತಾರೆ. ನಮ್ಮ ಹುಡುಗ ಏನು ಮಾಡಿದಾನೆ, ಜಂಪ್ ಮಾಡಿ ಅದನ್ನು ಹಿಡ್ಕೊಂಡವನೆ. ಒಬ್ಬ ಪೊಲೀಸ್ ಜೊತೆ ಹೋದವನು ಜಂಪ್ ಮಾಡಿ ಹಿಡ್ಕೊಂಡವನೆ.
ಹಿಡ್ಕೊಂಡು ಮೇಲೆ ಹೋಗಿ ನೋಡೋನೆ. ಸಾರ್ ಯಾರೋ ಒಬ್ರು ಕುಂತಿದ್ದಾರೆ ಸಾರ್ ಮೂಲೆ ಒಳಗೆ ಅಂದವನೆ. ಏಣಿ ತಕೊಂಬ ಎತ್ತು ಇಳಿ, ಅಲ್ಲೇ ರಿಪೇರಿ ಮಾಡಿದ ತಕ್ಷಣ ಹೇಳ್ಬಿಟ್ಟವನೆ ಗೋರಿಬಿದ್ನೂರ್ಗೆ ಹೋಗೋರೆ. ಗೋರಿಬಿದ್ನೂರನ್ನ ತಗೊಂಬಂದು ಒಳಗಡೆ ಹಾಕಿದ್ರು. ಗೋರಿಬಿದ್ನೂರ್ಗೆ ಇವರು ನಮ್ಮ ಮಾವರದು ಕಾರ್ ತಗೊಂಡು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಪೊಲೀಸ್ದವ್ರೆ ಸಿಕ್ಕಿದ್ರೆ ಅಲ್ಲೇ ಹೊಡೆದಾಕ್ಬಿಡ್ರಿ ನೀವು ಕೊಡ್ತೀವಿ ಅಂತ ಹೇಳೋದು. ಅವ್ನು ಟೈಮ್ ನೋಡ್ರಿ, ನಮ್ಮ ಹುಡುಗರು ಜೀಪು ಎಲ್ಲ ಹೋಗೈತೆ, MLA ಮನೆಗೆ ಹೋಗೈತೆ. ಹೋದ್ರೆ ಜೈರಾಜು ಥರನೇ ಯಾರೋ ಒಬ್ಬ ಇದ್ನಂತೆ, ಕುಂತಿದ್ದಂತೆ, ಎಲ್ಲ ಕುಂತ್ಕೊಂಡ್ರೆ ಟೇಬಲ್ ಮೇಲೆ ಹಿಂದ್ಗಡೆ ತಲೆ ಜೈರಾಜ್ ತಗೊಂಡು ಒಬ್ಬ ಕತ್ತಿ ಎತ್ಕೊಂಡು ಹೋಗ್ಬಿಟ್ಟವನ ಹಂಗೆ ಹೊಡಿಯೋದಕ್ಕೆ. ಅಂತ ಕೂಗೋರೆ, ನೋಡಿದ್ರೆ ಅವನಲ್ಲ, MLA ಹಿಡಿದವ್ರೆ. ಯಾರು ಎಲ್ಲಿ ಜೈರಾಜು ಬಂದಲ್ಲ ಅಂದ್ರೆ, ಇಲ್ಲ ಸರ್ ಬಂದ್ರು, ಇಲ್ಲ ಬರ್ತಾರೆ ಇರಿ, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ರಾತ್ರಿ ಎಲ್ಲ ಕಾಯಿಸ್ಬಿಟ್ಟು, ಇಲ್ಲೇ ಇದ್ದಾರೆ ಅಂತಾನೆ ಕಾಯಿಸ್ಬಿಟ್ಟು. ಸರಿ ರಾತ್ರಿ ಎಲ್ಲ ಇದ್ದಾರೆ ಅಲ್ಲಿ. ಬೆಳಿಗ್ಗೆ ಏನ್ ಮಾಡಿದ್ದಾರೆ, ಅವ್ರದ್ದು ತೋಟ ಅಂತೆ, ದೊಡ್ಡ ಸಾಹುಕಾರಗಳು ತೋಟಗಳು ಎಲ್ಲ ಇರ್ತೈತೆ. ಕಬ್ಬುನ ಗಾಣ ಆಡ್ಬಿಟ್ಟು ಆ ಸಿಪ್ಪೆಗಳು ಹಾಕಿರ್ತಾರಲ್ಲ ರಾಶಿ, ನಾವು ಇವಾಗ ಮೆದೆ ಕಟ್ತೀವಲ್ಲ ಅಕ್ಕಿದು, ಅದೇ ತರ ಅದನ್ನ ಹಾಕಿದ್ದಾರೆ. ಇವ್ರೇನ್ ಮಾಡವ್ರೆ, ಅಲ್ಲೆಲ್ಲ ಟಾಯ್ಲೆಟ್ಗೆಲ್ಲ ಹೋಗ್ಬಿಟ್ಟು ಬಂದವ್ರೆ. ಒಬ್ಬ ನನ್ನ ಮಗ ತಲೆಟೆ ಏನ್ ಮಾಡವನೆ, ಸುಮ್ಮನೆ ಇರ್ಲಾರ್ದಿರ ಈ ಕಬ್ಬಿನ ಜೋಳ ಒಳಗೆ ಇದನ್ನ ತುರ್ಕವನೆ, ಕತ್ತಿನ ಡನ್ ಅಂದೈತೆ. ಇದು ಮಾರನೇ ದಿವಸ ನಡೆದಿರೋದು. ಡನ್ ಅಂದೈತೆ. ಸಾರ್ ಇಲ್ಲೇನೋ ಐತೆ ಸರ್ ಇದ್ರೊಳಗಡೆ. ಸರಿ ಕಬ್ಬಿನ ಜಳವೆ ಎಲ್ಲ ತೆಗಿ, ನೋಡಿದ್ರೆ ಕಾರಲ್ಲಿ ಐತೆ. ಯಾವ ಕಾರ್ನಲ್ಲಿ ಜೈರಾಜು ಬಂದು ಅವ್ರದ್ದು ಕಾರದು, ಆ ಕಾರ್ನ ತಕೊಂಬಂದು ಇವನು ಅವ್ರದ್ದು ಮಾಡಿಸ್ಬಿಟ್ಟ. ಅವ್ರದ್ದು ಕಾರ್ ಕೊಟ್ಟು ಕಳ್ಸಿದ್ರು ಅವ್ರ ಹುಡುಗರನ್ನ, ಆ ಕಾರ್ ಅಲ್ಲೈತೆ. ಸಿಕ್ಕಾಕೊಂಡ್ಬಿಟ್ರು. ಅವನ್ನ ಯಾಕೆ ಮಾಡಿ ಕಾರು ಗೀರು ಎಲ್ಲ ಎತ್ಕೊಂಡು ಬಂದ್ರು. ಆವಾಗ ಹೇಳ್ತಾ ಇದ್ದಾನಂತೆ, ರಾತ್ರಿನೇ ಅವರು ತಿರುಪತಿಗೆ ಹೋಗಿ ಮಾಡಿದ್ರು. ಆ ಕಾರು ಎತ್ಕೊಂಡ್ಬಂದ್ರು, ಅಲ್ಸೂರ್ಘಾಟ್ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಲಿಸ್ಕೊಂಡ್, ನಮ್ಮ ಹುಡುಗರು ಕಾರು ಇರಲ್ಲ ನೀವು ಹೋಗ್ರಿ ಅಂದ್ಬಿಟ್ರು. ಹೆಂಗಾದ್ರೂ ಮಾಡಿ ಅವನ್ನ ಹಿಡ್ಕೊಂಡ್ ಬರ್ಬೇಕು ಅಂತ ಅವ್ರಿಗೆ ಹುಮ್ಮಸ್ನಲ್ಲಿ ಏನ್ ಮಾಡಿದ್ರು, ನಾವೇ ಹೋಗೋಣ ಅಂತ ಹೇಳಿ ಮಾಡಿದ್ರು. ಇವರೆಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ತಿರುಪತಿಗೆ ಹೋದ್ರೆ ಈ ಡಿಪಾರ್ಟ್ಮೆಂಟು ಹೇಳ್ಬಾರ್ದು, ನಾವು ಇಲ್ಲಿ ಓದಕ್ಕಿದ್ದ ತಕ್ಷಣ ಗೊತ್ತಾಯ್ತು ಇಂಥ ಕಾರ್ ನಂಬರು, ಇಂಥ ಕಾರು ತಿರುಪತಿಗೆ ಹೋಗಿದೆ. ಅವ್ನು ಅಲ್ಲಿಂದ ಬಂದಿದ್ದ ತಕ್ಷಣ ಬಂದು ಇವನ ಹತ್ರ ಕಾರ್ ತಗೊಂಡು, ಅವ್ರ ಕಾರು ಸೀಸ್ ಆಯ್ತು. ಯಾರ್ಯಾರು ಸಿಕ್ಕಾಕೊಂಡ್ರು ಅವರು. ಅದಾದ್ಮೇಲೆ ಅವನೇನ್ ಮಾಡ್ದ, ಹತ್ರ ಕಾರ್ ತಗೊಂಡ್ಬಂದಿದ್ದ, ಆ ಕಾರ್ನ ತಗೊಂಡು ಇವನೇನ್ ಮಾಡ್ದ, ತಿರುಪತಿಗೆ ಹೋದ. ಆ ಕಾರ್ ನಂಬರು ಅಲ್ಲಿ ಎಂಟ್ರಿ ಇತ್ತು. ಅಲ್ಲೇ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಕಡೆ ಬರೋದನ್ನ ನಿಲ್ಲಿಸಬಹುದಾಗಿತ್ತು. ಅವ್ರು ಪೊಲೀಸ್ಗೆ ಆ ಕಡೆಯಿಂದ ಒಬ್ರು ಹಾಕೊಂಡ್ಬಿಟ್ಟಿದ್ರೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾ ಇದ್ದ. ಇವ್ರೇನ್ ಮಾಡಿದ್ರು, ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಅವ್ನು ಅಲ್ಲಿಂದ ಬಿಟ್ಬಿಟ್ಟಿದ್ದ, ಸಿಕ್ಕಿಲ್ಲ. ಆದ್ರೆ ಅವ್ನು ಉಳ್ಕೊಂಡಿದ್ದಕ್ಕೆ ಯಾವ ಇದ್ರಲ್ಲಿ ಉಳ್ಕೊಂಡ, ಎಲ್ಲ ರೆಕಾರ್ಡ್ಸ್ ಎಲ್ಲ ಸಿಕ್ತು, ಎಲ್ಲ ಮಾಡಿದ್ರು, ಎಲ್ಲ ತಗೊಂಡ್ರು, ಬಂದ್ರು. ಎಲ್ಲೋದ ಅಂತ ಗೊತ್ತಿಲ್ಲ ತಿರ್ಗ. ಅದಾದ್ಮೇಲೆ ಏನಾಯ್ತು, ಅಲ್ಲಿಂದ ಬಂದವನ್ ಏನ್ ಮಾಡ್ದ, ಕಾರ್ನ ತಗೊಂಡ್ಬಂದು ಕಿಟ್ಟಿಗೆ ಬಿಟ್ಬಿಟ್ಟ. ಅವ್ರ ಕಾರ್ನ ಬಿಟ್ಬಿಟ್ಟ. ಆಮೇಲೆ ಒಂದು ಟ್ಯಾಕ್ಸಿ ಮಾಡ್ಕೊಂಡ, ಒಬ್ಬ ಮುಸ್ಲಿಮ್ದು ಟ್ಯಾಕ್ಸಿ. ಆ ಟ್ಯಾಕ್ಸಿ ಮಾಡ್ಕೊಂಡು ಇವ್ರು ಮೂವರು ಕಾರ್ನಲ್ಲಿ ಕರ್ಕೊಂಡು ಹೋದ್ರು. ಎಲ್ಲಿಗೆ, ಫಸ್ಟ್ ಮೈಸೂರಿಗೆ ಹೋದ್ರು. ಮೈಸೂರಿನಲ್ಲಿ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ನ ಮನೆಗೆ ಹೋದ್ರು, ಅವ್ನು ಸಿಕ್ಕಿಲ್ಲ. ಅಲ್ಲಿಂದ ಅವ್ರು ಏನ್ ಮಾಡಿದ್ರು, ಮಂಗಳೂರು ಹೋದ್ರು. ಮಂಗಳೂರಿಂದ ತಮಿಳ್ನಾಡಿಗೆ ಹೋದ್ರು. ತಮಿಳ್ನಾಡಿನಲ್ಲಿ ಕೊಯಂಬತ್ತೂರಿಂದ ಕೇರಳ ಬಾರ್ಡರ್ಗೆ ಹೋದ್ರು. ಕೇರಳ ಬಾರ್ಡರ್ನಲ್ಲಿ ಅದೇನೋ ಊರು, ಆ ಊರಿಗೆ ಹೋದ್ರು. ಆ ಊರಿನಲ್ಲಿ ಹೋಗಿ ಶಾಸ್ತ್ರ ಕೇಳಿದ್ರಂತೆ. ಕೇರಳದಲ್ಲಿ ಶಾಸ್ತ್ರಗಳು ಚೆನ್ನಾಗಿ ಹೇಳ್ತಾರಲ್ಲ, ನೀವು ಆದಷ್ಟು ಬೇಗ ಸಿಕ್ಕಾಕೊಂಡ್ಬಿಡ್ತೀರಾ ಅನ್ನಂತೆ. ಅದು ಆ ಶಾಸ್ತ್ರದವನು, ನೀವು ಆದಷ್ಟು ಬೇಗ ಸಿಕ್ಕಾಕೊಂಡ್ಬಿಡ್ತೀರಾ ಅನ್ನಂತೆ. ಅಂದಿದ ತಕ್ಷಣ ಏನ್ ಮಾಡಿದ್ರು, ಅಲ್ಲಿಂದ ಕಾರ್ ತಗೊಂಡ್ ಬಂದ್ಬಿಟ್ರು. ತಿರ್ಗಾ ಬಂದು ಮೈಸೂರಿಗೆ ಬಂದ್ರು. ಆವಾಗ ಗುರ್ರಾಜ್ ಅಪ್ಪಾಜಿ ಹತ್ರ ಹೋಗಿ ಹೇಳು, ನಾವಿಲ್ಲಿ ಕಣ್ವಾ ಜಲಾಶಯದಲ್ಲಿ ಅಲ್ಲಿ TB ಒಳಗಡೆ ಇರ್ತೀವಿ ಅಂತ ಹೇಳಿ ಕಣ್ವಾ ಜಲಾಶಯಕ್ಕೆ ಬಂದ್ರು. ಅವನು ಕರ್ಕೊಂಡ್ ಬಂದಾಗ ಏನಾಯ್ತು, 8 ದಿವಸ ಆಗೋಗ್ಬಿಟ್ಟಿತ್ತು. ಅವನ್ಗೆ ಎದುರಿಸಿದ್ರಂತೆ. ನೋಡು ಗೋಪಿ ಅನ್ನೋನ್ಗೆ ಕೋರ್ಟ್ನಲ್ಲಿ ಬಂದಿದ್ದೀವಿ, ಯಾರ ಹತ್ರ ಆದ್ರೂ ಏನಾದ್ರೂ ಹೇಳ್ದೆ ನಿಂತೀವಿ ನಾವು ಅಂತ ಕಾರ್ನವ್ನಿಗೆ ಎದುರಿಸಿದ್ದಾರೆ. ಅವನು ಬೈದಲ್ಲಿ ಸುಮ್ಮನೆ ಇವರೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾನೆ. ಅಲ್ಲಿ ಬಂದಾಗ ಕಾರ್ಗೂ ದುಡ್ಡು ಕೊಟ್ಟಿದ್ದಾರೆ ಇವನ ಹತ್ರ. ಅವನು ಸ್ವಲ್ಪ ದೂರ ಬಂದು ಪುನಃ ಹೋಗಿದ್ದಾನೆ. ಅವನೇ ಆಕ್ಸಿಲ್ ಕಟ್ಟಾಗ್ಬಿಡುತ್ತೆ, ಇನ್ನೂ ಸಾಲದು ಒಂದು 5,000 ಕೊಡು ಅಂತ ಹೇಳಿ 5,000 ತಿರ್ಗಾ ತಗೊಂಡಿದ್ದಾನೆ ಅವನ ಹತ್ರ, ಜೈರಾಜ್ ಹತ್ರ. ಅವನು ತಗೊಂಡು ಬಂದು ಏನ್ ಮಾಡಿದ್ದಾನೆ, 8 ದಿವಸದ ಬಾಡಿಗೆನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಮೂವಿ ಲ್ಯಾಂಡ್ ಹತ್ರ ಯಾವುದೋ ಒಂದು ಹೋಟೆಲ್ ಇದೆಯಂತ. ಆ ಹೋಟೆಲ್ ಹತ್ರ ಬಂದು ಇರೋ ನಾನು ಕಾಫಿ ಕುಡ್ಕೊಂಡ್ಬರ್ತೀನಿ ಅಂತ ಹೋದವನು ಆ ಹೋಟೆಲ್ಗೆ ಒಂದ್ ಕಡೆಯಿಂದ ಹೋದ್ರೆ ಇನ್ನೊಂದ್ ಕಡೆ ಎಂಟ್ರೆನ್ಸ್ ಇದೆಯಂತ ಹೋಗ್ಬಿಟ್ಟಿದ್ದಾನಂತೆ ಅವನು. ಇವನು ಪಾಪ ಕಾದು 8 ದಿವಸ ಸುತ್ತಿ ದುಡ್ಡಿಲ್ಲ ಏನಿಲ್ಲ, ಮನೆ ಹತ್ರ ಹೋದ್ನಂತ. ಮನೆ ಹತ್ರ ಹೋಗಿದ ತಕ್ಷಣ ಪೊಲೀಸ್ನವ್ರು ಹಿಡ್ದಾಕಿದ್ದಾರೆ ಇವನು. ಯಾಕೆ ಅಂದ್ರೆ ಟ್ಯಾಕ್ಸಿ ಓನರ್ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ನನ್ನ ಟ್ಯಾಕ್ಸಿ ಅವನು ಡ್ರೈವರ್ ಎತ್ಕೊಂಡು ಹೋಗ್ಬಿಟ್ಟು ಹೋದವನು ಪತ್ತೆನೇ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟವನೆ. ಅವ್ರ ಮನೆ ಹತ್ರ ಪೊಲೀಸ್ನವ್ರನ್ನ ಹಾಕಿದ್ದಾರೆ. ಸಿಕ್ಕಾಕೊಂಡ್ಬಿಟ್ಟ ಅವನು. ಸಿಕ್ಕಾಕೊಂಡಾಗ ಹೇಳ್ಬಿಟ್ಟಾಯ್ತಲ್ಲ, ಜೈರಾಜನನ್ನ ಕರ್ಕೊಂಡೋಗಿ ಹಿಂಗೆಲ್ಲ ಆಯ್ತು, ಹಿಂಗೆಲ್ಲ ಎಲ್ಲಿ ಬಿಟ್ಟೆ, ರಾಮನಗರ TB ಒಳಗಡೆ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ನಂತೆ. ರಾಮನಗರ TB ಒಳಗೆ ಬಿಟ್ಬಿಟ್ಟು ಬಂದಿದ್ದೀನಿ ಅಂದಿದ ತಕ್ಷಣನೇ ಪೊಲೀಸು ರೆಡಿ ಆಯ್ತು. ಇನ್ನ ಮ್ಯಾಜಿಸ್ಟ್ರೇಟ್ ಏನು ಆಡ್ಕೊಟ್ಟಿದ್ರು, ಶೂಟ್ ಅಟ್ ಸೈಟ್ ಆರ್ಡರ್ಸ್ ಕೊಟ್ಬಿಟ್ರು ಅವನಿಗೆ. ಎಲ್ಲಿ ಸಿಕ್ಕಿದ್ರು ಶೂಟ್ ಮಾಡ್ಬಿಡಿ ಅಂತ.
ಇದಕ್ಕೆ ಏನು ಮಾಡ್ಬಿಟ್ಟ, ಇವರೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆವಾಗ ಹೊಸದಾಗಿ ನಮ್ಮ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು. ಅವರು ಪೈಲಟ್ ಆಗಿದ್ರಂತೆ, ತಮಿಳ್ನಾಡಿನವರು. ಅವ್ರು ಬಂದವ್ರೆ, ಅವ್ರೇನ್ ಮಾಡೋರು, ಎಲ್ಲ ರೆಡಿ ಆಗೋರೆ. ಕಮಿಷನರ್ಗೆ ಫೋನ್ ಮಾಡಿದ್ರಂತೆ, ಇಲ್ಲ ಇಡಿಬೇಡಿ, ಇರಿ, ಒಂದು 15 ದಿವಸದಲ್ಲಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಕಮಿಷನರ್ಗೆ ಹೇಳಿದ್ದಾರೆ. ಆ ಕಾಲಕ್ಕೆ ಕಮಿಷನರ್ ಅವ್ರು ಬಂದವ್ರೆ. ಅವ್ರು ಹೇಳಿದ್ರಂತೆ, ನನ್ನ ರಾಜೀನಾಮೆ ತಗೊಳ್ಳಿ, ನಾಳೆ ನಾನು ಅವನ್ನ ಇವತ್ತು ಹಿಡಿತೀನಿ. ಈ ನನ್ನ ಮಕ್ಕಳನ್ನ ಶೂಟ್ ಗಿಟ್ ಮಾಡಕ್ ಬಿಡ್ತಾರ ಅಂದ್ಬಿಟ್ಟು ಶೂಲೆ ಪೊಲೀಸ್ ಸ್ಟೇಷನ್ ಅಂತ ಇತ್ತು ಇಲ್ಲಿ, ಈ ಫುಟ್ಬಾಲ್ ಸ್ಟೇಡಿಯಂ ಹತ್ರ ಶೂಲೆ ಸರ್ಕಲ್ ಅಂತಿದೆ. ಆ ಪೊಲೀಸ್ ಸ್ಟೇಷನ್ ನಲ್ಲಿ ಸ್ವಾಮಿ ಅನ್ನೋನ್ನ ಇವ್ರ ಜೊತೆಗೆ ಕಳಿಸ್ಕೊಟ್ರು. ನೋಡಪ್ಪ, ಶೂಟ್ ಗಿಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಾರ ಅವನ್ನ, ನೀನು ಜೊತೆಗೆ ಹೋಗು ಅಂತ. ರಾಮನಗರ ಟಿವಿಗೆ ಹೋದ್ರು. ಇವರೆಲ್ಲ ಫುಲ್ಲು ತಗೊಂಡು ರಾತ್ರಿ 11 ಗಂಟೆ 12 ಗಂಟೆಗೆ ಹೋದ್ರು. ಇವರು ಹೋದಾಗ ಆತ ಹೇಳಿದಂತೆ, ಅಲ್ಲೇನಾಗಿದೆ, ಇವ್ರು ಅಲ್ಲಿ ಬರಬೇಕಾದ್ರೆ ರಿಸರ್ವ್ ಬಂದ್ಬಿಡ್ತಂತೆ ಅಲ್ಲಿ ಪೊಲೀಸು. ಯಾವಾಗ ರಿಸರ್ವ್ ಪೊಲೀಸ್ ಬಂದ್ಬಿಡ್ತು, ಇವನೇನು ಮಾಡಿದ್ದಾರೆ, ಅಲ್ಲಿಂದ ಎಸ್ಕೇಪ್ ಆಗಿ ಆ ಟಿವಿಯಿಂದ ಕಣ್ವ ಟಿವಿಗೆ ಬಂದ್ಬಿಟ್ಟವ್ರೆ. ಅವ್ರೇನು ತಿಳ್ಕೊಂಡ್ಬಿಟ್ರು, ಫುಲ್ ಪೊಲೀಸ್ ಇದೆಯಲ್ಲ ರಿಸರ್ವ್ ಅದಕ್ಕೆ ಬಂದಿದ್ದಾರೆ, ಇಲ್ಲೆಲ್ಲಾರು ಹಿಡಿದ್ಬಿಟ್ಟಾರು, ಏನಾದ್ರು ಮಾಡ್ಬಿಟ್ಟಾರು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಇವರು ಇಲ್ಲಿಗೆ ಬಂದವ್ರೆ. ಆ ಟಿವಿ ಹೇಳ್ಬಿಟ್ಟವನೆ, ಇವರು ಕಣ್ವ ಟಿವಿಗೆ ಹೋದ್ರು, ಬೇರೆ ಗಾಡಿ ಮಾಡ್ಕೊಂಡು ಇಲ್ಲಿ ಹೋಗಿದ್ದಾರೆ ಅಂತ ಆ ಟಿವಿ ಹೇಳೋನೆ. ಸರಿ, ಆವಾಗ ಕಣ್ವ ಟಿವಿಗೆ ಬಂದವ್ರೆ. ಕಣ್ವಾಗೆ ಬಂದು ಅಲ್ಲಿ ಅವನು ಹೌದು ಎಲ್ಲ ಒಳಗಡೆ ಇದ್ದಾರೆ ಅಂತ ಹೇಳಿದ್ನಂತೆ. ಆದರೆ ಅವ್ರ ಹತ್ರ ರಿವಾಲ್ವರ್ ಇದೆ ಸರ್ ಅಂದವನು. ಅವ್ನು ಹೇಳ್ಬಿಟ್ಟವನೆ, ರಿವಾಲ್ವರ್ ಇದೆ ಅಂದಿದ ತಕ್ಷಣ ಇವ್ರಿಗೂ ಭಯ. ಇವ್ರೇನು ಮಾಡೋ, ಎಷ್ಟು ಚೇರ್ಗಳೈತೆ ತಗೊಂಬ ಅಂತ ಹೇಳಿದ್ರಂತೆ ಆತನಿಗೆ. ಒಂದರಿಂದ ಅವನ ಬಾಕ್ಲ ಹತ್ರ, ಇವಾಗ ಅಲ್ಲಿರ್ತಾನೆ ಅಂತ ಇಟ್ಕೊಳ್ರಿ. ಅಲ್ಲಿಂದ ಒಂದು 5-6 ಚೇರ್ ಇದ್ರೆ ಒಂದಕ್ಕೆ ಮುಂದೆ ಇಟ್ಟರೆ ಇದು ಇಷ್ಟು ದೂರ ಬರುತ್ತೆ. ಆವಾಗ ಈ ಚೇರ್ಗೆ ಒದಿಯೋದು, ಈ ಚೇರ್ಗೆ ಹೋದ್ರೆ ಅವನ ಬಾಕ್ಲು ಅಲ್ಲಿ ಹೋಗಿ ಶಬ್ದ ಬರುತ್ತೆ. ಶಬ್ದ ತೊಟ್ಟಕ್ಕೂ ಭಯ ಅವ್ರಿಗೆ. ಇಲ್ಲಿಂದ ಒದಿಯೋದು, ಒದ್ದಾಗ ಅಲ್ಲಿ ಡಬಾರ್ ಅನ್ನುತ್ತೆ ಬಾಕ್ಲ. ಆವಾಗ ಮೈಕ್ನಲ್ಲಿ ಅನೌನ್ಸ್ ಮಾಡೋದಂತೆ, ಜೈರಾಜ್ ಫುಲ್ಲು ಸರೌಂಡ್ ಮಾಡಿಬಿಟ್ಟಿದ್ದೀವಿ, ಫುಲ್ಲು ಮರ್ಯಾದೆಯಾಗಿ ಹೊರಗಡೆ ಬರಬೇಕು ನೀನು ಕೈ ಎತ್ಕೊಂಡು ಅಂತಂದರೆ, ಅವನು ರೇಸರ್ನಲ್ಲಿ ಈ ಥರ ಸೋಫಾ ಸೆಟ್ನ ಕೊಯ್ದಂತೆ. ಕೊಯ್ದುಬಿಟ್ಟು ಆ ರಿವಾಲ್ವಾರು 50,000 ರೂಪಾಯಿನೂ ಅದರಲ್ಲಿ ಇಟ್ಟನಂತರು, ಕಟ್ಟು ಅದನ್ನು ಎಲ್ಲ ಅದರಲ್ಲೇ ಇಟ್ಟಿದ್ರಂತೆ. ಅದರಲ್ಲೇ ಇಟ್ಟವ್ರೆ. ಸಿನಿಮಾಗಳಲ್ಲಿ ಬಂದಂತೆ 2 ಕೈ ಎತ್ಕೊಂಡಿದೆ. 3 ಜೈರಾಜು, ಸ್ಯಾಮ್ಸನ್ನು, ಕಿಕಿರಾಜು 3 ಬಂದ್ರಂತೆ. ಹೊಡೆದು ಶೂಟ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರಂತೆ. ಅವ್ನು ಬಂದು ಹಿಡ್ಕೊಂಡ್ಬಿಟ್ನಂತೆ. ಇನ್ಸ್ಪೆಕ್ಟ್ರು ಶೂಟ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರಂತೆ, ಇವನು ಬಂದು ಹಿಡ್ಕೊಂಡ್ಬಿಟ್ನಂತೆ. ನಾನು ಹೇಳ್ಬಿಡ್ತೀನಿ, ಇವಾಗ ಅವ್ರೇನು ಮಾಡಿಲ್ಲ, ಅವ್ರು ಕೈ ಎತ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ವಿ ಇನ್ಸ್ಪೆಕ್ಟ್ರಿಗೆ. ಅವನು ಸಬ್ ಇನ್ಸ್ಪೆಕ್ಟ್ರು. ಇವ್ರು ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟೆ ಅರ್ಸ್ಕಂತ ವ್ಯಕ್ತಿ ಅವನ್ನ ಇವ್ರ ಜೊತೆ ಕಳಿಸಿರೋದು. ಶೂಟ್ ಗಿಟ್ ಮಾಡಾಕ್ ಬಿಡ್ತಾರೋ, ಮಾಡ್ದಂಗೆ ನೋಡ್ಕೊ ನೀನು ಅಂತ ಅರೆಸ್ಟ್ ಮಾಡಿದ್ರು. ಅಲ್ಲಿಂದ ಕರ್ಕೊಂಬಂದ್ರೆ ಕಾಡುಗೊಂಡನಹಳ್ಳಿ ಪೊಲೀಸ್ ಸ್ಟೇಷನ್ ಅಂತ ಟ್ಯಾಂಡಿ ರೋಡ್ನಲ್ಲಿ ಇದೆ, ಅಲ್ಲಿ ಸೆಲ್ಲರ್ನಲ್ಲಿ ಇಟ್ರಂತೆ ಇವನ್ನ 3 ಬಂದರು. ಬಂದಿದ್ದಂಗೆ ಯಾವ ಮಟ್ಟಕ್ಕೆ ವರ್ಕೌಟ್ ಮಾಡಿದ್ದಾರೆ ಅಂತಂದರೆ, ಫಸ್ಟು ಅವ್ರನ್ನ ತಗೊಂಡೋಗಿ ರಾತ್ರಿ ಮ್ಯಾಜಿಸ್ಟ್ರೇಟ್ರ್ ಮನೆಗೆ ಪ್ರೊಡ್ಯೂಸ್ ಮಾಡಿಬಿಟ್ರಂತೆ. ಮ್ಯಾಜಿಸ್ಟ್ರೇಟ್ರಿಗೆ ಇವ್ರ ಮೇಲೆ ಯಾಕೆ ಎಷ್ಟೊಂದು ದ್ವೇಷ ಅಂತಂದರೆ, ಒಂದು ಪೊಲೀಸ್ನವರು ನಾನ್ ಬೇಲಬಲ್ ವಾರಂಟ್ ಕೊಟ್ಟರು ಹಿಡಿತಾ ಇರಲಿಲ್ಲ. ಮ್ಯಾಜಿಸ್ಟ್ರೇಟ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತ ಗೊತ್ತು. ನಮ್ಮ ಏರಿಯಾ ಒಳಗಡೆ 4th ಕೋರ್ಟ್ಗೆ ಬರ್ತಕ್ಕಂಥ ಯಾವ ಸ್ಟೇಷನ್ನಲ್ಲೂ ಕಳ್ತನಗಳು, ರೌಡಿಸಮ್ಮು ಯಾವುದೇ ನಡೀತಾ ಇರಲ್ಲ, ಅಷ್ಟು ಸ್ಟ್ರಿಕ್ಟ್. ಯಾವ ಜನ್ಮದಲ್ಲಿ ಅವರು ನಮಗೆ ತಂದೆ ತಾಯಿ ಆಗಿದ್ರು ಎಲ್ಲ ಇವರೆಲ್ಲ ಪ್ರಾತಃ ಕಾಲ ಸ್ಮರಣೀಯರು ನನಗೆ. ಇನ್ಸ್ಪೆಕ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸೆಕ್ಷನ್ ಕೋರ್ಟ್ನವರು, ಅದಾದಮೇಲೆ DCP ಕಮಿಷನರು, ಇವರೆಲ್ಲ ಯಾವುದೋ ನನಗೆ ಇವರೆಲ್ಲ ಪ್ರಾತಃ ಕಾಲ ಸ್ಮರಣೀಯರು. ಇವರೆಲ್ಲ ಇದ್ದಿದ್ರಿಂದ ನಾನು ಇವತ್ತು ಜೀವಂತವಾಗಿದ್ದೀನಿ. ಅವನ ಅಟ್ಟಹಾಸನ ನಡೆಯಕ್ಕೆ ಬಿಟ್ಟಿಲ್ಲ, ಅದನ್ನು ನಡೀಲಿಲ್ಲ. ಸರಿ, ಆಮೇಲೆ ಏನು ಮಾಡೋರೆ, ಕರ್ಕೊಂಬಂದು ಫಸ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ರು. ಸೆಂಟ್ರಿ ಯಾರು ಗೊತ್ತಾ, ದಿನ ಒಬ್ಬೊಬ್ಬ ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಿಯಲ್ಲಿ, ಪೊಲೀಸ್ನವರಲ್ಲ, ದಫೇದಾರ್ಗಳಲ್ಲ, ನೈಟ್ ಆ್ಯಂಡ್ ಡೇ ಸೆಂಟ್ರಿ ಬಂದು ಸಬ್ ಇನ್ಸ್ಪೆಕ್ಟರ್ಗಳು, ಬೇರೆ ಒಳ್ಳೆ ಅಡ್ವೊಕೇಟ್ಗಳು. ಫೆಬ್ರವರಿ 2ನೇ ತಾರೀಕು ಕರ್ಕೊಂಬಂದ್ಬಿಟ್ರು ಅವನ್ನ. 1978 ಫೆಬ್ರವರಿ 2ನೇ ತಾರೀಕು ಕರ್ಕೊಂಬಂದ್ಬಿಟ್ರು. ಆಚೆ ಕಡೆ ಬಂದ್ಬಿಟ್ರು. ಹೈಕೋರ್ಟ್ನಲ್ಲಿ ಹೋಗಿ ವಿಚಾರಿಸಿದೆ, ಯಾರು ಹೆಂಗ್ ಬಂದ ಇವನು ಆಚೆ ಕಡೆ. ಚೆಕ್ ಮೇಟ್ ಇಕ್ತಾನೆ ಇಕ್ತಾ ಇದ್ದೆ ನಾನು. ಚೆಸ್ನಲ್ಲಿ ಹೆಂಗೆ ಮೇಟ್ ಇಕ್ತೀವಿ ಹಂಗೆ ಚೆಕ್ ಮೇಟ್, ಚೆಕ್ 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 ಅಂತಾನೆ. ಅವನ ಹಣೆ ಒಳಗೆ ಬರ್ದಿಲ್ಲ, ಬರೋದಕ್ಕೆ ಆಚೆ ಬಂದಿಲ್ಲ. 1 ವರ್ಷ ಆದ್ಮೇಲೆ ಜಾಮೀನಲ್ಲಿ ಆಚೆ ಕಡೆ ಬಂದ. ಯಾರು ಬಿಡಿಸಿದ್ರು ಅಂತ ಗೊತ್ತಾಯ್ತು.